ಜನಕ್ಕೆ ಗೊತ್ತಾಗ್ಬಾರ್ದು ನೀನ್ ನಿದ್ದೆ ಮಾಡ್ತಾ ಇದೀನಿ ಅಂತ ಚೆನ್ನಾಯ್ತಾ ಬಂಧುಗಳೇ. ಇದು ಬೆಳಿಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಅದು ತುಮಕೂರು ಜಿಲ್ಲೆ ಚಿಕ್ಕನಕನಹಳ್ಳಿ ತಾಲೂಕು ಉಳಿಯಾರ್ ಹೋಬಳಿ ಬರ್ಕನಾಳ್ ಗ್ರಾಮ ಪಂಚಾಯತಿ. ಈ ಥರ ಅವ್ಯವಸ್ಥೆ ಇದೆ. ಇದು ಒಂದಹಳ್ಳಿ ಅಷ್ಟೇ, ಇದು ನಿನ್ನ ಒಂದಹಳ್ಳಿ. ಇದು ಇನ್ನು ಹಳ್ಳಿಗಳು ಬೇಜಾನಿದ್ದಾವೆ, ಎಲ್ಲ ಹಳ್ಳಿಗೂ ವಿಸಿಟ್ ಮಾಡ್ತೀನಿ ಮತ್ತೆ ನಾನು. ನೋಡಿ ಇದು ಮೋರಿ ತೋರಿಸಿ. ಏನು 1-2 ಸಮಸ್ಯೆ ಅಲ್ಲ, ಇದೆಷ್ಟು ಮಿನಿಮಮ್ 4 ವರ್ಷದ ಮೇಲೆ ಆಗಿದೆ ಇದು. ಈ ಮೋರಿ ಮಾಡಿ ಸ್ಲ್ಯಾಬ್ ಹಾಕಿಲ್ಲ. ಚಿಕ್ಕ ಮಕ್ಕಳು ಓಡಾಡುವಾಗ ಇದನ್ನ ರೋಡ ಹೆಂಗ್ ದಾಟ್ಕೊಂಡು ಓಡಾಡ್ತಾರೆ, ವಯಸ್ಸಾದವ್ರು ಹೆಂಗ್ ಓಡಾಡ್ತಾರೆ, ಇದಕ್ಕೆ PDO ಅವರು ಆನ್ಸರ್ ಮಾಡ್ತಾರೆ. ನೋಡಿ ತೋರಿಸಿದ್ದೀನಿ ಫುಲ್ಲು ಮೋರಿ ಅಲ್ಲಿಂದ ಅಲ್ಲಿಗೆ, ಮತ್ತೆ ಹಿಂದೆಗಡೆ ಬೀದಿನೂ ತೋರಿಸಿ. ಇದಕ್ಕೆ ಏನ್ ಆನ್ಸರ್ ಮಾಡ್ತೀರಿ ಮಾಡಿ ಸರ್. ಲೈವ್ ಅಲ್ಲೇ ಆಗ್ಬಿಡ್ಲಿ, ಎಲ್ಲ ತರ ಕೇಳೋದಾಯ್ತು. ನೀನ್ ಹೇಳು. ಊರನ್ನ ಕೇಳ್ರಿ ತಗ್ಸು. ಎಷ್ಟು ದಿವಸ ಆಯ್ತಪ್ಪ ತೆಗ್ದು? 15 ದಿವಸ. ಎಲ್ಲಿ ಗಂಟ ತಗೋದು ಫುಲ್ಲು? ಪೂರ್ತಿ ಇಲ್ಲಿಂದ ಪೂರ್ತಿ ಆಯ್ತು, ಮಾತಾಡ್ರಿ, ಡಿಸ್ಕಷನ್ ಅಲ್ಲ ಹೋಗ್ಲಿ, ಬಿಟ್ಟಾಗಿ ಕಸ ಸ್ಲ್ಯಾಬ್ ಚರಂಡಿಯರು ಅವ್ರು ಏನೆಲ್ಲ ನೀವು ಮೋರಿ ಮಾಡೋದ್ಮೇಲೆ ಸ್ಲ್ಯಾಬ್ ಇಮಿಡಿಯೇಟ್ಲಿ ಹಾಕ್ಬೇಕು. ನಾವು ಮಾಡಿಲ್ಲ. ಈಗ ನಾನು ಇಲ್ಲಿ ಗಾಡಿ ಹೊಡಿಬೇಕು, ಹೆಂಗ್ ಹೊಡಿಯೋದು ನನಗೆ ಅದನ್ನ ಆನ್ಸರ್ ಮಾಡಿ. ನಾನು ಇಲ್ಲ ಹೋಗ್ಬೇಕು. ಇವಾಗ ನಾನು ಏನ್ ಮಾಡ್ಬೇಕು? ನನ್ ಮನೆ ಇರೋದು ಅಲ್ಲಿ, ನಾನು ಇಲ್ಲ ಶಿವಾಗ ಗಾಡಿ ಹೋಗ್ಬೇಕು ನಂದು. ನಾನು ಹೆಂಗ್ ಹೋಗ್ಬೇಕು? ಕಲ್ ನೀವ್ ಹಾಕಿರೋದಲ್ಲ ಸರ್, ಅವ್ರು ಹಾಕೊಂಡಿರೋದು. ನೀವ್ ಹೆಂಗ್ ಹಾಕ್ಬಿಡ್ತೀರಿ? ಮನೆಯಿಂದ ತಂದು ಹಂಗ್ ಬರಲ್ಲ ಅದು. ನಮಗೆ ಅದು ಬೇಡ. ನಾನು ಇವಾಗ ಟಾಟಾ ಸಿಟಿ ಸಾಪ ಇದಾಶ್ ಹೋಗ್ಲಿ ಗಾಡಿ, ನೀವು ಡ್ರೈವಿಂಗ್ ಮಾಡಿ. ಮತ್ತೆ ಏನ್ ಮಾಡ್ಬೇಕು ನಾವು? ನನ್ನ ಮನೆ ಅಲ್ಲಿ ಇದೆ, ನನಗೆ ಮನೆ ತಕ್ಕ ಗಾಡಿ ಹೋಗ್ಬೇಕು, ನಾನು ಐಟಮ್ ಗಾಡಿ ಒಳಗಡೆ ಹಾಕ್ಬೇಕು. ನನ್ನ ಮನೆ ಬೇಡ, ಅವ್ರು ಅಲ್ಲಿಗೆ ಹೋಗ್ಬೇಕಲ್ವಾ? ಅವ್ರಿಗೆ ಅಲ್ಲಿ ಹೋಗ್ಬೇಕು. ಹೆಂಗ್ ಹೋಗೋದು? ನಾವು ಸೈಂಟಿಫಿಕ್ ಮಾತಾಡೋಣ. ಆಯ್ತು, ನೀವು ಹೇಳ್ತೀನಿ, ನಾವು ಒಪ್ಕೊಂತ ಇದೀವಿ. ಗಾಡಿ ಇಲ್ಲ ಎಲ್ಲಿ ಹೋಗುತ್ತೆ? ಮುಂದೆ ಹೋಗಿ ಜಾಗ ಇಲ್ಲ ನಿಮ್ಗೆ. ಸರ್, ನಾನು ನನ್ನ ಮನೆ ಬಂಡವಾಳ ಹಾಕಿದೀನಿ, ನನ್ನ ಮನೆ ಹತ್ರ ನಿಲ್ಲಿಸ್ಬೇಕು. ನಾನು ಇಲ್ಲ ನಾನು ರೋಡಲ್ಲಿ ನಿಲ್ಸಿದ್ರೆ ಸೇಫ್ಟಿ ಇಲ್ಲ ನನಗೆ. ನನ್ನ ಗಾಡಿ ಡ್ಯಾಮೇಜ್ ಆಗುತ್ತೆ, ಹುಡುಗರು ಮಕ್ಕಳು ಕಿತ್ತಾಕ್ತಾರೆ, ಡ್ಯಾಮೇಜ್ ಆಗುತ್ತೆ. ನಾನು ನನ್ನ ಮನೆ ಬಾಕಲ್ಲಿ ನಿಲ್ಸ್ಬೇಕು. ನಾನು ಇಲ್ಲ ಹೋಗ್ಬೇಕು. ಗಾಡಿ ತಿರ್ಸ್ಬಿಟ್ಟು ಹೊಡಿ, ನಿಮ್ ಗಾಡಿನೇ ಹೊಡಿ. ಸರ್, ಈ ಮನೆ ಒಳಗೆ ನಾನು ನನ್ನ ಮನೆ ಹತ್ರ ಗಾಡಿ ನಿಲ್ಸ್ಬೇಕು. ಈಗ ಆ ಮನೆ ಇವಾಗ ನಾನು ಇದು ಮೋರಿ ಈ ತರ 4-5 ವರ್ಷದಿಂದ ಮೋರಿ ಓಪನ್ ಇದೆಯಲ್ವಾ, ನಾನು ಇಲ್ಲಿ ಬಂದವನು ರೋಡ್ ಸೈಡ್ ಗಾಡಿ ನಿಲ್ಸಕ್ ಆಗಲ್ಲ. ಟ್ರಾಫಿಕ್ ಆಗ್ಲಿ ಇಲ್ಲ, ದನ ಕರ ಓಡಾಡ್ತಿರೋ ಗಾಡಿ ಡ್ಯಾಮೇಜ್ ಆಗುತ್ತೆ. ನಾನು ನನ್ನ ಮನೆ ಬಾಕ್ಲಿ ನಿಲ್ಸ್ಕೋಬೇಕಲ್ವಾ? ಇಲ್ಲಾಸಿ ಹೋಗ್ಬೇಕು. ನಾನು ಹೆಂಗ್ ಹೋಗೋದು? ನಿಮ್ ಗಾಡಿಯಲ್ಲಿ ಹೊಡೆದ್ಬಿಡಿ ನೋಡೋಣ, ಆಮೇಲೆ ನಾನು ಹೊಡಿತೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಷ್ಟು ವರ್ಷ ಸರ್? ಅಲ್ಲ, ಎಷ್ಟು ವರ್ಷ ಅಂತ ಇದು? ನಮ್ ಪಂಚಾಯತಿಂದ ಆಗಿರೋದಲ್ಲದು. ಅದನ್ನ ಇದು ಪಂಚಾಯತಿಂದ ಆಗ್ಲಿ ವ್ಯವಸ್ಥೆ ಮಾಡ್ತೇನೆ. 15 ಫೈನ್ಸ್ ಅಲ್ಲಿ ಹಾಕಂತೀವಿ ಸರಿ. ಯಾವಾಗ ಸರ್? ಎಷ್ಟು ವರ್ಷ ಆಯ್ತು? ಅಲ್ಲಲ್ಲ, ಈ ರೋಡ್ ಮಾಡಿ ಎಷ್ಟು ವರ್ಷ ಆಯ್ತಪ್ಪ ಇದು? ಎಷ್ಟು ವರ್ಷ ಆಯ್ತು ಇದು ಕಾಂಕ್ರೀಟ್ ಹಾಕಿ? 4 ವರ್ಷ ಬೇಕಾ? 4 ವರ್ಷದಿಂದ ಹಂಗಾರೆ ಅಲ್ಲಿ ಓಡಾಡೋದು ಬೇಡ, ಗಾಡಿನೂ ಹೋಗೋದು ಬೇಡ. ಅದು ಆಗಿದೆ ಶಕ್ವರೇ, ನಾ ರೋಡ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಈ ಕಡೆ ಹೋಗ್ಲಿಕ್ಕೆ ಎಲ್ಲೂ ಕೂಡ ಬೀದಿ ಇಲ್ಲ. ಆ ಬೀದಿ ಬೀದಿ ಬೇಡ ಸರ್, ಬೀದಿ ನನ್ಗೇನಕ್ಕೆ? ನಾನ್ ಮನೆ ಹತ್ರ ಹೋಗ್ಬೇಕು ಅಲ್ವಾ? ಈಗ ನಿಮ್ ಕಾರ್ ತಗೊಂಬನ್ನಿ, ಅಲ್ಲೂ ಇಷ್ಟು ವರ್ಷ ಹೆಂಗ್ ಓಡಾಡೋದು? ಈಗ ನಾನ್ ಬಂದು ಪ್ರಶ್ನೆ ಮಾಡೋತಿ ಕಲ್ ಹಾಕಿಸ್ತೀರಾ? ಇಷ್ಟು ವರ್ಷ ಹೆಂಗ್ ಓಡಾಡೋದು ಇದು? ಅಲ್ಲಿ ಕಲ್ಲಿದೆ ಸರ್, ಅವ್ರು ಹಾಕೊಂಡಿರೋ ಸರ್, ಅವನು ಹಾಕೊಂಡಿರೋದು. ಈಗ ಇದು ಇಲ್ಲ, ನಾನು ಇದು ರೋಡ್ ದಾಟಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹಾಕೊಂಡಿದ್ದಾರೆ. ನೀವು ಹಾಕಿರೋದಲ್ಲ ಅದು. ಹೆಂಗ್ ಹಾಕ್ಬಿಡ್ತೀರಿ ನೀವು? ಮನೇಲಿ ಹಾಕೊಂಡಿರೋದು ಅವರು, ರೋಡ್ ದಾಟಕ್ ಆಗಲ್ಲ ಅಂತ. ಮನೇಲಿ ಹಾಕೊಂಡವ್ರೆ. ನೀವ್ ಬಿಲ್ ಆಗಿಲ್ಲ, ಬಿಲ್ ಆಗಿಲ್ಲ. ಇದು ಬಿಲ್ ನನ್ಗಂದ ಆಗಿರೋದಲ್ಲ, ಅದು ನಮ್ಗೆ ಗೊತ್ತಿಲ್ಲ. ನಂಗೆ ಅದಲ್ಲ ಸರ್, 4 ವರ್ಷ ಆಯ್ತಲ್ವಾ?
ಹಂಗಾರೆ ಇದು ಸ್ಲ್ಯಾಬ್ ಹಾಕಾದ್ಮೇಲೆ ಕ್ಲಿಯರ್ ಆದ್ಮೇಲೆ ನೀವು ಸೈನ್ ಮಾಡ್ಬೇಕು, ಬಿಲ್ ಆಗ್ಬೇಕು. ಹೌದು, ಹೆಂಗಾಯ್ತು? ನಾವು ಸೈನ್ ಹಾಕಿಲ್ಲ. ಆಮೇಲೆ ಸ್ಲಾಬ್ ಇಲ್ಲಿ ಮನೆ ಇರೋದ್ರಿಂದ ಹಾಕಿಲ್ಲ, ಬೀದಿಲೆಲ್ಲ ಸ್ಲಾಬ್ ಹಾಕಿದ್ದಾರೆ. ಅಲ್ಲಿ ನಾವು ಅಲ್ಲೂ ಹಾಕಿದ್ದಾರೆ. ಬನ್ನಿ, ಎಲ್ಲಿ ಸ್ಲ್ಯಾಬ್ ಹಾಕಿದ್ದಾರೆ ಬನ್ನಿ. ಬನ್ನಿ, ಆಯ್ತು. ನೀವು ಒಂದೇ ಒಂದು 100 ಕಾಲಮು ಇದೆ. ನೀವು ಸ್ಲ್ಯಾಬ್ ಎಲ್ಲಿ ಹಾಕಿದ್ದೀರಾ ನನಗೆ ಟೈಮ್ ಅಲ್ಲಿ ಇಂಜಿನಿಯರ್ ಬಂದ್ಬಿಟ್ಟು ಮಾಡಿರ್ತಾರೆ. ನೀವು ತೋರಿಸಿ ಸರ್, ಲೈವ್ ಅಲ್ಲಿ ಇದೆಯಲ್ವಾ ಫೋನು, ಲೈವ್ ಅಲ್ಲಿ ಇದೆ, ಸಾರ್ವಜನಿಕರು ನೋಡ್ತಾರೆ, ತೋರಿಸಿ. ಈ ಮೋರಿ ತೋರ್ಸಪ್ಪ ಸ್ವಲ್ಪ. ಆಯ್ತು, ಎಲ್ಲಿ ನೀವು ಹಾಕಿದ್ದೀರಿ? ಸ್ಲಾಬ್ ಹಾಕಂತ ಅವಶ್ಯಕತೆ ಇಲ್ಲ. ಅಲ್ಲಿ ಇಲ್ಲಿ ಹಾಕಲ್ವಾ ಇದೆಲ್ಲ ಸ್ಲಾಬ್ ಅಲ್ವಾ ಇದು? ಅವಶ್ಯಕತೆ ಅಲ್ಲ ಸರ್, ಹಾಕ್ಬೇಕು. ಅಲ್ಲಿ ಆಟ ಆಡ್ತಾರೆ ಮಕ್ಕಳು, ಬಿದ್ರೆ ಏನ್ ಗತಿ? ನೀವು ಜವಾಬ್ದಾರ. ಆಮೇಲೆ ಮೇಲಾಗಿ ಈ ರೋಡ್ ಮಾಡಿದ್ದಾರೆ, ಪಂಚಾಯತ್ ರೋಡ್ ಮಾಡಿರೋದಲ್ಲ ಇದು. ಇದು ಇದು ಇಲ್ಲಿ ಇಲ್ಲಿ ಹಾಕಿಲ್ವಾ? ಇಲ್ಲಿ ಬೀದಿ ಹಿಂಗಾಯ್ತು, ಹಾಕಿಲ್ವಾ ಇದು? ಹಿಂಗ ಅಲ್ಲ, ಅದನ್ನ ನಾನ್ ಹಾಕಿಲ್ಲ, ಅದು ಇಂಜಿನಿಯರ್ ಹಾಕಿರೋದು. ಇಂಜಿನಿಯರ್ ಅವನು, ಇಂಜಿನಿಯರ್ ಕಥೆಕಾಯರ ಅವನು, ಯಾವನ ರಿಂಗ್ ಹಾಕ್ತಾನೆ ಇಂಜಿನಿಯರ್ ಹುಟ್ಟಿದವನು. ಸ್ಲಾಬ್ ಇದು ಅಲ್ಲ ಸರ್, ಇಂಜಿನಿಯರ್ ಆದನು ಈ ತರ ಮಾಡ್ಬೋದಾ? ಅಲ್ಲ, ಸ್ಲಾಬ್ ಹಾಕಿದಾರೆ ಅಂತ ಹೇಳ್ತಂತ ನಾನು. ಈ ತರ ಹಾಕಿದ್ದಾರೆ, ಆ ತರ ಹಾಕಿನ ಹೇಳ್ತಾ ಇಲ್ಲ. ಇಲ್ಲಿ ಯಾಕೆ ಹಾಕಿಲ್ಲ? ಇದು ಬೇರೆ ಇಂಜಿನಿಯರ್. ಅದು ನನಗೆ ಏನ್ ಹೇಳ್ತಾರೆ ಸರ್? ನನ್ನ ಪ್ರಶ್ನೆ ಅದು. ಯಾರಿಗೆ ಬರುತ್ತೆ ಸರ್? ಬನ್ನಿ, ಕರ್ಸಿ. ಅಲ್ಲಿಂದ ಆ ಸ್ಲಾಬ್ ಮಿನಿಮಮ್ 40 ಅಡಿ ಮೇಲೆ ಐತೆ ಸರ್. ಆಯ್ತಲ್ವಾ, ಅಲ್ಲಿಂದ ತೋಟದ ಮುಂದೆ ಹಾಕ್ತಾರೋ, ಇಲ್ಲಿಗೆ ಯಾರು ಹಾಕ್ತಾರೆ ಬಂದು? ಇದನ್ನು ನಾನು ಮಾಡ್ತಿಲ್ಲ, ಇದನ್ನು ನಾನು ಮಾಡ್ತಿಲ್ಲ. ಇದು ಚೆನ್ನಾಗಿ ಮಾಡಿದಾರೆ ಯಾರಪ್ಪ? ಕೇರಳಿನವ್ರು ಮಾಡಿರೋದು. ಕರ್ಸಿ ಆಯ್ತು ನೋಡೋಣ. ಎಷ್ಟು ವರ್ಷ ಆಯ್ತು? ಕರ್ಸಿ. ಇಲ್ಲಿ ಮಕ್ಕಳು ಆಟ ಆಡ್ತಿರ್ತಾರೆ, ಬೀಳ್ತಾರೆ, ಒಳಗಡೆ ಅವ್ರಿಗೆ ಡ್ಯಾಮೇಜ್ ಆದ್ರೆ ಏನಾರ ಅಕಸ್ಮಾತ್ ಅವ್ರ ಟೈಮ್ ಚೆನ್ನಾಗಿಂದ ಬಿದ್ದು ಸತ್ರು, ಏಜ್ ಆಗಿರೋರು, ಚಿಕ್ಕ ಮಕ್ಕಳು ಯಾರೋ ಸತ್ರು, ನೀವು ಜವಾಬ್ದಾರಿ ಇದಕ್ಕೆ? ನಾನು ಜವಾಬ್ದಾರಿ ಅಂತ ಸೈನ್ ಮಾಡ್ಕೊಡಿ ನೋಡೋಣ. ಒಂದೇ ಒಂದು ಈ ಏರಿಯಾ, ಈ ಊರಲ್ಲಿ ಒಂದೇ ಒಂದು ಶೌಚಾಲಯ ತೋರಿಸ್ಬಿಡಿ. ನಿಮ್ಮಾಗಿತ್ತಿ ನೋಡ್ತೀನಿ ನಾನು. ಸಂಬಳ ಕೊಟ್ಟು, ಸರ್ಕಾರದಿಂದ ಸಂಬಳ ಕೊಟ್ಟೋದು, ಇವ್ರು ಬರೋದು ಹೆಂಗ್ ಕ್ಲೀನ್ ಮಾಡ್ತಾರೆ? ಸ್ಲ್ಯಾಬ್ ಹಾಕ್ಬೇಕಲ್ಲ, ಅದ್ರೊಳಗೆ ಹಾಕ್ತಾರೆ. ಸ್ಲ್ಯಾಬ್ ಹಾಕ್ಬೇಕನ್ನೋದು. ನೀವು ಹಿಂಗ್ ಓಪನ್ ಆಗಿಬಿಟ್ರೆ ಅದ್ರೊಳಗೆ ಬೀಳೋದು, ಮತ್ತೆ ನಿನ್ನಲ್ಲಿ ಬೀಳುತ್ತದು. ಅದಕ್ಕೆ ಅಪ್ಪ, ಇದನ್ನ ಮಾಡಾದ್ಮೇಲೆ ಸ್ಲ್ಯಾಬ್ ಮಾಡಿಬೇಕಿತ್ತು ನೀವು. 4-5 ವರ್ಷದಿಂದ ಹಿಂಗ್ ಓಪನ್ ಬಿಟ್ಕೊಂಡು ಅದ್ರೊಳಗೆ ಹಾಕ್ತಾ ನೀನು ಮನೆ ಒಳಗಡೆ ಹಾಕೊಂತಾರ ಅವರು. ಮಳೆ ಬಂದಾಗ ನೀರು ಬರುವಾಗ ಮುಂದೆ ಬರುತ್ತೆ ಕೊಚ್ಕೊಂಡೋದು. ಇಳಿಯಲ್ಲ, ನನ್ನ ಹತ್ತಲ್ಲ ಅಂದ್ರಲ್ಲ, ತೋರಿಸ್ತದೆ ಫುಲ್ಲು ತೋರಿಸ್ಬೇಕು. ಏನಾದ್ರು ಕಳ್ಳಾಟಗಳೆಲ್ಲ ಶೌಚಾಲಯಗಳಿಲ್ಲ, ಅದು ಹಾಕಿದ್ವಿ. 2 ವರ್ಷದಿಂದವ ದೊಡ್ಡನಟ್ಟಿ ಗ್ರಾಮ ಪಂಚಾಯತ್, ಬರ್ಕನಾಳ್ ಗ್ರಾಮ ಪಂಚಾಯತ್ ದೊಡ್ಡನಟ್ಟಿ ಒಂದೇ ಒಂದು ಶೌಚಾಲಯ ಇಲ್ಲ. ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು? ಮಳೆ ಬಂದ ಟೈಮಲ್ಲಿ, ಆ ಟೈಮಲ್ಲಿ 2 ವರ್ಷದಿಂದ ಹಾಕಿದಾರಂತೆ ಶೌಚಾಲಯಕ್ಕೆ. ಎಲ್ಲಿಗೆ ಹೋಗ್ಬೇಕು ಅವರು? 2 ವರ್ಷದಿಂದ ಹಂಗಾದ್ರೆ ಹೋಗೋದೇ ಬೇಡ ಅವರು, ಶೌಚಾಲಯಕ್ಕೆ ಯೂಸ್ ಮಾಡಂಗಿಲ್ಲ. ಕಳ್ಳಾಟಗಳು ಇವರವೆಲ್ಲ ನೋಡಿ, ಫುಲ್ಲು ಹಂಗೆ ಇದೆ ಅಲ್ಲಿ ಗಂಟ. ಆಮೇಲೆ ಅದು ಯಾವ್ದು ಎರಳಿಗೆ ಹೋಗೋ ರೋಡು ಮೊನ್ನೆ ರೋಡ್ ಆಗಿದೆ. ಆ ರೋಡಲ್ಲೂ ಆ ರೋಡು ತೋರಿಸ್ತೀನಿ ಲೈವ್ ಅಲ್ಲಿ ನೋಡಪ್ಪ. ಇದು ಹಿಂಗ್ ಮಾಡವನ, ಇದು ಕಳಪೆ ಕಾಮಗಾರಿ ನೋಡಿ. ಇದೆ ಕಿತ್ತು ಹೋಗಿದೆ. ಅವ್ರು PD ಕಾರ್ ತಗೊಂಡು ನಿಲ್ಲಿಸ್ಬಿಡಿ ನೋಡೋಣ. 4 ತಿಂಗಳಾಗಿಲ್ಲ. ನಾನು ಯಾಕೆ ರೋಡ್ ಸೈಡ್ ಅಲ್ಲಿ ನಿಲ್ಲಿಸ್ಬೇಕು? ಅಲ್ಲಣ್ಣ, ಮೊನ್ನೆ ಇವ್ರು ಕಂಪ್ಲೇಂಟ್ ಮಾಡಿದಾಗ ಮತ್ತೆ ಮಾಡ್ತಿರೋದು ಇದು. ನಾನು ಇದು 2 ವರ್ಷದಿಂದ ಓಪನಿಂಗ್ ಇತ್ತಿದ್ದು, ಕಂಪ್ಲೇಂಟ್ ಮಾಡಾದ್ಮೇಲೆ ಮಾಡಿರೋದು ಇದು. ಮತ್ತೆ 4 ತಿಂಗಳಿಂದ ಒಂದ್ಸತಿ ಅಶೋಕ ಗಲಾಟೆ ಮಾಡಿದ್ದ, ನಾನು ಅವ್ನು ಬೇಡ ಅಂತ ಹೇಳಿ ನಿಲ್ಲಿಸ್ದೆ. ಜಗನ್ ಗೊತ್ತು ಕೇಳು. ಅದಾದ್ಮೇಲೆ ಬೇಡ, ಇಲ್ಲ ಸರ್ ಬೇಡ, ಅವ್ರು ಬೇರೆ ಮನೆ ಹತ್ರ ಕೆಲಸ ಮಾಡಿ ಓಪನ್ ಸ್ಪೀಕರ್ ಬರ ಕೇಳ್ರಿ. ಓಪನ್ ಸ್ಪೀಕರ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಸರ್?
ನಮ್ದ ಬೇರೆಯವ್ರದ ನೋಡ್ಬಿಟ್ಟು ಹೇಳ್ತೀನಿ, ಫೈನಲ್ ಮಾಡಿ ಹೇಳ್ತೀನಿ. ಹಾ? ನೋಡ್ಬಿಟ್ಟು ಜಾಗ ಸ್ಟಾಪ್ ಹಾಕಿಲ್ಲ ನೋಡ್ಬಿಟ್ಟು ಹೇಳ್ತೀನಿ. ಹಾ, ಬನ್ನಿ ಆಯ್ತು, ಸ್ಪಾಟಿಗೆ ಬನ್ನಿ. ಹಾ, ಆಯ್ತು ಬನ್ನಿ. ಯಾರ್ದು ನಮ್ದು ಬೇರೆಯವ್ರದ್ದು ನೋಡ್ಬಿಟ್ಟು ಹೇಳ್ತಾರಂತೆ. ಸ್ಪಾಟಿಗೆ ಬನ್ನಿ. ಆಯ್ತು, ನಿಮ್ದ ಅವ್ರದ ಇಲ್ಲ ಸರ್ ಅವರೇ ಹೇಳಿದ್ದಾರೆ. ಆಯ್ತು ಬನ್ನಿ, ಸ್ಪಾಟಿಗೆ ಬನ್ನಿ. ಎಲ್ಲ ಕ್ಲಿಯರ್ ಆಗಿ ನೋಡ್ಬಿಟ್ಟು ಅದಾಗಲಿ. ಟೈಮ್ ಎಷ್ಟಾಗಲಿ ನೀವು ಹೋಗಿ ಮಾತಾಡಿ. ನೋಡಿ, ಈ ತರ ವ್ಯವಸ್ಥೆ ಆಯ್ತು. ಹಾಳು ಬಿದ್ದೋಗ್ಲಿ ಇದು. ಇಲ್ಲಿ ನೋಡಿ, ಇದನ್ನ ಆಳ್ಬಿಟ್ಟಿದ್ದಾರೆ ಪವರ್ ಟ್ಯಾಂಕ್. ಯಾಕೆ ಇದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡೋದು, ಟ್ಯಾಂಕ್ ಮಾಡಿಸೋದು, ಈ ತರ ಆಳ್ಬಿಟ್ಬಿಡೋದು, ಬಿಲ್ ಮಾಡ್ಕೊಳೋದು, ಆಳ್ಬಿಟ್ಬಿಡೋದು. ಇದ್ಯಾರ್ದು? ಇದು ಯಾರಿಗೆ ಬರುತ್ತೆ? ಇದು ಯಾರಿಗೆ ಸಂಬಂಧಪಟ್ಟಿತ್ತು? ಪಿಡಿಎನೇ ಆನ್ಸರ್ ಮಾಡ್ಬೇಕು ಇದಕ್ಕೆ. ನೋಡಿ, ದನಕರ ನೀರು ಕುಡಿಯೋಕೆ ಕಟ್ಟಿದ್ದಾರೆ. ಒಂದು ಡ್ರಾಪ್ ಇದು ಸಿಮೆಂಟ್ ಹಾಕ್ದಾಗ್ಲೂ ನೀರು ಕಂಡೈತೋ ಇಲ್ವೋ ಗೊತ್ತಿಲ್ಲ. ಬಿಲ್ ಆದ್ಮೇಲೆ ಮುಗ್ದೈತಲ್ಲ ಕತೆ. ಇದ್ಯಾಕೆ ಇದು? ಎಲ್ಲೂ ಇಲ್ಲ. ಎಷ್ಟಿದೆ ಊರಲ್ಲಿ? ಎಲ್ಲೂ ನೀರಿಲ್ಲ ಸರ್. ಏನ್ ಸರ್ ನೀರು ನೀವೇ ಬಿಡು. ನೀವೇ ಅಲ್ಲ ಸರ್, ಹೇಳಿ, ನೀವೇ ಆನ್ಸರ್ ಮಾಡ್ಬಿಡಿ. ಯಾಕೆ ಹಾಕ್ಸಿಲ್ಲ ಸರ್? ಹೆಂಗ್ ಬಿಡೋದು? ಪೈಪ್ ಹಾಕ್ಬಿಟ್ಬಿಡಿ. ನೆಲ್ಲಿ ಹಾಕ್ಸ್ಬೇಕಲ್ವಾ ನೀವು? ಮತ್ತೆ ನೆಲ್ಲಿ ಹಾಕ್ಸಿಲ್ಲ ಅಂದ್ರೆ ನಾನು ಹಾಕ್ಸ್ಕೊಡ್ಲಾ? ಕೇಳ್ಬೇಕು ಸರ್, ನಲ್ಲಿ ಹಾಕ್ಸಕ್ಕೆ ನೀವು ಇದು ಬಿಡ್ಬೇಕಷ್ಟೇ. ನೀವು ನೋಡಿ ಸರ್, ಇಲ್ಲಿ ಸಂಬಂಧಪಟ್ಟವರು ಹ್ಞೂ ಸ್ವಾಮಿ, ನೆಲ್ಲಿ ಹಾಕಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ಮಾಡಿಸ್ಬೇಕಿತ್ತಲ್ವಾ? ಹತ್ರ ಬಿಟ್ಟಿದ್ದೆ, ಗಲೀಜ್ ಮಾಡಿ ಹುಡುಗರೆಲ್ಲ ಬಂದು ಸ್ನಾನ ಮಾಡೋದು, ಹುಡುಗರೆಲ್ಲ ಗಲೀಜ್ ಮಾಡಿ ಬಂದ್ ಮಾಡಿದೆ. ಇದು ಹೇಳಿ ಸರ್, ಪಿಡಿಒ ಇಲ್ಲೇ ಇದಾರಲ್ಲ, ಹೇಳಿ. ಬನ್ನಿ, ಕರಿ ಅವ್ರನ್ನ. ಇದು ನೀರ್ ಸಮಸ್ಯೆ ಎಲ್ಲ ಆಗ್ಬೇಕಲ್ಲ. ಈ ನಿಮ್ ಸಮಸ್ಯೆ ನೀವ್ ಹೇಳ್ಕೊಂಡ್ರ ನಲ್ಲಿ ಎಲ್ಲ ಆಯ್ತು. ನೆಲ್ಲಿ ಇಲ್ಲ ಅಂದ್ಮೇಲೆ ನೀವು ರಿಪೋರ್ಟ್ ಮಾಡಿ ಸ್ವಾಮಿ. ನೆಲ್ಲಿ ಇಲ್ಲ ಅಂದಿದ್ರೆ ಮಾಡ್ಸಾರ ಅವರು. ಹೇಳಿದೀವಿ, ಹಾಕ್ಸ್ಕೊಡ್ತೀವಿ. ಇಲ್ಲ ರೈಟಿಂಗ್ ಅಲ್ಲಿ ಏನಾದ್ರು ಬರ್ದು ಕೊಟ್ಟಿದ್ರೆ ಏನು ಕೊಟ್ಟು ಹೇಳಿದ್ವಿ ಬಾಯಲ್ಲೇ. ಎಲ್ಲ ಕೇಳಿದ್ರೆ ರೈಟಿಂಗ್ ಕೇಳ್ತಾರೆ ಸರ್ ಅವರು. ಇದು ಯಾಕೆ ಆಳ್ಬಿಟ್ಟಿರೋದು? ಇವು ನೆಲ್ಲಿ ಬರ್ತಾವಲ್ಲ, ಟ್ಯಾಂಕ್ ನೆಲ್ಲಿ ನೆಲ್ಲಿಗೆ 24 hours ಬರುತ್ತಾ? ಬೆಳಿಗ್ಗೆ ಆ ನೆಲ್ಲಿ ಆನ್ ಮಾಡೋ ಒಂದ್ 2-3 ನೆಲ್ಲಿ ಆನ್ ಮಾಡ್ರಪ್ಪ. ಐತರಿ ಅಲ್ಲಿ ನಮ್ಮ ಮನೆ ಹತ್ರ ಮತ್ತೆ ಆ ಕಡೆ ಮನೆ ಹತ್ರ ಮೇಗಡೆ ಅಪ್ಪಲ್ಲಿರೋವು ಅವೆಲ್ಲ ಆನ್ ಮಾಡ್ರಿ. ಆಯ್ತು, ನೋಡು. ಅಲ್ಲ ಇರ್ಲಿ, ಇದು ಇವಾಗ ಇದು ಯೂಸ್ ಮಾಡ್ಕೊಳಕ್ ಏನ್ ಪ್ರಾಬ್ಲಮ್? ಅದು ವೇಸ್ಟೇಜ್ ನೀರು ಹೋಗೋದಕ್ಕೆ ಜಾಗ ಮಾಡ್ಕೊಡ್ಬೇಕು ನಾವು. ನೀವು ನೀರು ಮನೆ ಮೇಲೆ ಹೋಗುತ್ತೆ, ಗಲೀಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಟ್ಯಾಂಕ್ನೇ ಬಂದ್ ಮಾಡ್ಬಿಟ್ರೆ ಹೆಂಗೆ? ಇದು ಎಲ್ಲಿಗೆ ಬಿಡೋದ್ರಿಂದ ಟ್ಯಾಂಕ್ ಬಂದ್ ಮಾಡ್ಯಾರಪ್ಪ. ನೀರು ಅದು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅದಕ್ಕೆ. ಸರಿ, ಇಲ್ಲಿ ನೀರು ಒಳಗಡೆ ಬಿಡ್ಬೇಡ್ರಿ ಅಂತ ನೋಡಿ ಉದಿ ಹಾಕಿದ್ರೆ ಕಣ್ಣು ಕಾಣಂಗೆ. ಮೋಟ್ರಿ ಕೊಡ್ಕೊಂಡೆ ಕಾಟಣ್ಣ ಬೆಳೆನೇ ಆಗುತ್ತೆ. ನೀರ್ ಬಿಡ್ಬೇಡ ಅಂತಾರೆ ಯಾಕೆ? ನೋಡಿ, ಊರ್ ತುಂಬಾ ಫುಲ್ಲು ಹೀಗೆ ಇದೆ. 4 ವರ್ಷ ಆಗಿದೆ. ಇವಾಗ ಬಂದಿದ್ದಾರೆ ಇವರು. ನಾವು ಹೋಗಿ ಬೆಳಗ್ಗೆಯಿಂದ ಗ್ರಾಮ ಪಂಚಾಯತಿಲಿ ಪ್ರಶ್ನೆ ಮಾಡಿರೋದಕ್ಕೆ ಎಲ್ಲ ಪ್ರಶ್ನೆ ಮಾಡಿ ಸ್ಪಾಟಿಗೆ PDO ಕರ್ಕೊಂಬಂದಿರೋದಕ್ಕೆ ಇವಾಗ ಬಂದಿದ್ದಾರೆ. ಈಗ ಮಾಡಿಸ್ತೀನಿ ಅಂತಾರೆ. 4 ವರ್ಷ ಇಂಚೆ ಆಗಿರೋದು ಇದು. ಇವಾಗ ಮಾಡಿಸ್ತಾರಂತೆ. ನಾವು ಪ್ರಶ್ನೆ ಮಾಡಿರೋದಕ್ಕೆ ನಾವಿವತ್ತು ಹೋಗಿರೋದಕ್ಕೆ ನಾವೇನು ಇದಕ್ಕೋಸ್ಕರ ಹೋಗಿಲ್ಲ, ಬೇರೆ ಬೇರೆ ಸಮಸ್ಯೆ ಇದ್ದು ಹೋಗಿದ್ದು. ಅಲ್ಲಿ ಹೋದಾಗ ಇವೆಲ್ಲ ಸಮಸ್ಯೆಗಳು ತೆಗೆದಾದ್ಮೇಲೆ ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಬಂದು ಇವಾಗ ಬಂದಿದ್ದಾರೆ ಅಧಿಕಾರಿಗಳು. ನೀನಿದ್ದಲ್ಲ ಹೇಳ್ಬೇಕಾಯ್ತು. ನೀನ್ ಆಗಲ್ಲ ಕಣ, ಇಲ್ಲಿ ಹೇಳ್ಬೇಕು. ನಮ್ದು 1 ಎಕರೆ ಬೆಳೆ ಹಾಳಾಗೋದು. ಯಾರಪ್ಪ ಕೊಡೋರದ್ನ? ಅಣ್ಣ ಒಂದ್ ನಿಮಿಷ ಇರು. ಇರಪ್ಪ ಇಲ್ಲೇ ಇರೋಣ ಒಂದ್ ನಿಮಿಷ. ಇರು ಮರೆಯ. ಕರೆಂಟಿಗೆ ನೀರ್ ಎಲ್ಲಿ ಬಿಡ್ತೀಯಾ ಅಣ್ಣ? ಬಿಟ್ಟ ಕಣ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸುಮ್ನಿರು, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಅಧಿಕಾರಿ ಹತ್ರ ಮಾತಾಡಕ್ ಬಂದಿರೋದು. ಇದಕ್ಕೂ ಈ ಊರವ್ರಿಗಾಗ ಸಂಬಂಧ ತೊಂದ್ರೆ ಇಲ್ಲ. ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದು PDO ಗೌರ್ಮೆಂಟ್ ಸಂಬಳ ಕೊಡುತ್ತೆ. ಉದಿ ಹಾಕ್ಸಿರ ಅವ್ರೆ ನಿಮ್ ಜಮೀನಿಗೆ ಸರ್ಕಾರ ನಿಮ್ಗೆ ಇದು ಕೊಡ್ತಾರೆ ಪರಿಹಾರ. ನೀರು ಹೋಗ್ತಾ ಇದೆ, ಕಂಪ್ಲೇಂಟ್ ಕೊಟ್ಟಿದ್ಯಾ? ನೀನ್ ಕಂಪ್ಲೇಂಟ್ ನನ್ನ ಜಮೀನಲ್ಲಿ ನೀರು ಬರ್ತದೆ, ಕಂಪ್ಲೇಂಟ್ ಕೊಟ್ಟಿದ್ಯಾ? ದೊಡ್ಡ ನೀರು ಬಂದ್ ಮಾಡಿ
ಯಾರು ಕೇಳಿಲ್ಲ, ಬಂದ್ ಮಾಡ್ರಿ ಅಂದ್ರೆ ಊರೆಲ್ಲ ಬಟ್ಟೆ ಒಗೆಯೋದು, ಈ ನನ್ ಜಮೀನಲ್ಲಿ ಮನೆ ಮೇಲೆ ಹಾಸಿ ನೀರ್ ಹರ್ದು ಹೋಗೋದು, ಇಲ್ಲಿ ನೀರ್ ಬಿಡ್ಬಾಡ್ರಿ ಅಂತ ಅಣ್ಣ ಮೋಟ್ರಿ ಕೊಡ್ಕೊಂಡಿತ್ತಲ್ಲ. ಸ್ವಾಮಿ ಅವ್ರನ್ನ ಬಿಟ್ಟಾಕಿ, ನಾವು ಅಧಿಕಾರಿ ಹತ್ರ ಪ್ರಶ್ನೆ ಮಾಡಕ್ ಬಂದಿರೋದು. ಸಂಬಂಧ ಇಲ್ಲ ಇದು. ಇದು ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಕ್ ಇಲ್ಲ, ಜಮೀನಲ್ಲಿ ನೀರು ಬಂದ್ರೆ ನೀವು ಪರಿಹಾರ ಈಗ ಅವ್ರನ್ನ ಅಶೋಕ ನಾನು ಈಗ ಇಲ್ಲಿ ಕರ್ದು land ಆಗಿರೋದು ತೋರ್ಸಿ ಈಗ. ಅದೇ ಅವ್ರು ಬರ್ತಾರಂತಲ್ಲ ಇವಾಗ. ಅವ್ರು ಯಾರು ಮತ್ತೆ live off ಮಾಡು, ಅವ್ರು ಬರ್ಲಿ ಅವ್ರು. ಇದು ಬೇರೆ ಬೇರೆ ಏನೋ ಸಮಸ್ಯೆ. ಅವ್ರಿಗೆ ಹೇಳ್ತಾ ಇದೀನಿ ನಾನು. ಬಿಲ್ಲು ಯಾರ ಹೆಸರಿಗಾಗಿದೆ, ಆ ಬಿಲ್ಲು ಬೇಕು ಇವಾಗ. ನಾನಿಲ್ಲ ಅಂದ್ರೆ ಅದ್ರ ಮೇಲೆ ಒಂದು FIR ಮಾಡಿಸ್ತೀನಿ ಅಷ್ಟೇ. ಏನೋ ತೆಗಿತಾವ್ರಲ್ಲಿ, ಏನ್ ತೆಗಿತಾವ್ರೆ? ಇನ್ನೂ ಎಷ್ಟು ತೆಗಿತಾವ್ರೆ? ತಕೊಂಬಂದವ್ರೆ. ನಡಿ ಕೇಳೋಣ, ಬನ್ನಿ, ಆ ಬಿಲ್ ಏನಾಗಿದೆ ನೋಡೋಣ. ಬಿಡು, ಅವ್ರು ಯಾರು ಬರೋರು ಬರ್ಲಿ ಈಗ, ಆಮೇಲೆ ತಂದ್ರ ಹಾಕ್ಲಿ, ಅವನೇ ಬಂದು ಹಾಕ್ಲಿ. ಈ ಮೋರಿ ಮಾಡ್ದವನು ಸ್ಲ್ಯಾಬ್ ಹಾಕ್ಬೇಕು ತಾನೆ, 4 ವರ್ಷದಿಂದವ ಹಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ. ನೀವು ಕೇಳಲ್ಲ, ನಾವು ಕೇಳ್ತಾ ಇದೀವಿ ಅಷ್ಟೇ. ಕೇಳಬೇಕು, ಯಾಕೆ ಕೇಳಬಾರ್ದು? ಅವನೇನು ಮನೆಯಿಂದ ತಂದು ಮಾಡೋದಾದ್ರೆ ಬಿಡಪ್ಪ ಹೋಗ್ಲಿ, ಜಾಸ್ತಿ ಖರ್ಚು ಮಾಡೋಣ ಅನ್ಬೋದು. ಸರ್ಕಾರದಿಂದ ಬಿಲ್ ಆಗಿರುತ್ತೆ, ಯಾಕೆ? ಒಬ್ಬ PDO ಆದವರು ಅವ್ರ ಸೈನ್ ಆಗ್ತಲೆಯಾ, ಹೆಂಗೆ ಸ್ಯಾಂಕ್ಷನ್ ಆಗ್ತಾವಪ್ಪ ಅಮೌಂಟ್ಗಳು? ಸ್ಪಾಟ್ ವಿಸಿಟ್ ಮಾಡಬೇಕು, ಕೆಲಸ ಕರೆಕ್ಟಾಗಿ ಆಗಿದೆಯಾ ಇಲ್ವಾ, ಸ್ಪಾಟಲ್ಲಿ ಚೆಕ್ ಮಾಡಬೇಕು, ಸೈನ್ ಹಾಕ್ಬೇಕು. ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡೋದು, ಸೈನ್ ಹಾಕ್ಬಿಡೋದು, ಕಳಿಸ್ಬಿಡೋದು, ಅರ್ಧ ಬರ್ಧ ಕೆಲಸಗಳು ನಿಂತು ಹಿಂಗಾಯ್ತವೆ. ಎಲ್ಲಿಗೆ ಹೋಗ್ತಾರೆ? ಬರ್ತಾರೆ, ಬನ್ನಿ. ಅವ್ರೇನು ಕದ್ದೋದ್ರು ಬಿಡಲ್ಲ, ನಾವು ಕರ್ಕೊಂಬರೋದು ಗೊತ್ತೈತೆ. ಬರ್ತಾರೆ, ಬನ್ನಿ. ಎಲ್ಲಿಗೋಯ್ತಾರೆ? ಕದ್ದು ಎಲ್ಲಿಗೋಯ್ತಾರೆ ಹೇಳೋ? ನೋಡಿ ಯಾವ ಥರ ಸಮಸ್ಯೆ ಇದೆ ಬೇರೆ. ಇಲ್ಲಿ ಚರಂಡಿ ಅವಸ್ಥೆನೇ ಇಲ್ಲ. ಇಲ್ಲಿ ಈ ಕಡೆ ಚರಂಡಿನೇ ಇಲ್ಲಲ್ಲ. ಅಲ್ಲ, ಇಲ್ಲಿ ಮೋರಿ ಅವಸ್ಥೆನೇ ಇಲ್ವಲ್ಲ. ಇಲ್ಲಿ ಎಲ್ಲೈತೆ ಚರಂಡಿನೇ ಇಲ್ಲ. ಬನ್ನಿ, ಎಲ್ಲ ಆಚೆ ಬರ್ತವೆ. ಬನ್ನಿ ಇವಾಗ ನಿಮ್ಮ ಕಳ್ಳಾಟಗಳೆಲ್ಲ. ಅಲ್ಲ, ಇದು ಇವಾಗ ಎಲ್ಲಿ ಹೋಗುತ್ತೆ ನೀರು? ಚರಂಡಿನೇ ಇಲ್ವಲ್ಲ. ಇದ್ರದ್ದು ಚರಂಡಿ ಆಗ್ಬಿಟ್ಟೈತೆ ಅಂತ ಮುಂದೆಗಡೋದು ಫೋಟೋ ಹೊಡೆದು ಹಾಕಿ ಬಿಲ್ಗಿಲ್ ಮಾಡಿಸ್ಕೊಂಡ್ರೆ ಹೆಂಗಪ್ಪ? ಇದು ರೋಡೇ. ಇದು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರ? ಪ್ರತಿ ಸಲ ಕಂಪ್ಲೇಂಟ್ ಮಾಡಿದ್ರೆ ಮುಂದೆಗಡೆ ರೋಡ್ ತೋರಿಸ್ಬಿಟ್ಟು ಇದನ್ನ ಬಿಲ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇವರು. ಈ ಚರಂಡಿನೇ ಇಲ್ಲ ಇಲ್ಲಿ. ಬಂದ್ ಹೇಳ್ಬಿಡಿ ಅಣ್ಣ, ಇರೋದೊಂದು ಇದು 5 ವರ್ಷದಿಂದಲೂ ಆಗಿದೆ. ಇದು ರೋಡ್ ಆಗಿದೆ, PDO ಹೇಳಿದ್ರೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 5 ವರ್ಷದಿಂದಲೂ ನೀರು ಇದೇ ತರ ನಿಂತಿದೆ. 4-5 ವರ್ಷದಿಂದ ಪಂಚಾಯತಿಗೆ ಸರ್ ಇಲ್ಲಿಗೆ ಫೋನ್ ಮಾಡಿ ಪ್ರತಿಯೊಂದು ಒಂಥರನು ಈ ಫೋಟೋ ಎಲ್ಲ ಹೊಡೆದಾಕಿದ್ರ? ಫೋಟೋ ಎಲ್ಲ ಹೊಡೆದಾಕಿದೀವಿ. 2-3 ವರ್ಷದಿಂದಲೇ ಹಾಕಿದೀವಿ. ಏನಂತ ರೆಸ್ಪಾನ್ಸ್ ಏನು ಚರಂಡಿ ಮಾಡಿಸ್ತೀವಿ ಅಂತ ಏನು ಮಾಡ್ತೀವಿ. ಇಮಿಡಿಯೇಟ್ಲಿ ಕ್ಲೀನ್ ಮಾಡ್ಬೇಕಲ್ಲ ಅಣ್ಣ, ಇದರಿಂದ ಆರೋಗ್ಯ ಏರುಪೇರು ಆಗುತ್ತೆ. ಅದು ಹೇಳ್ತೀವಿ ಸರ್, ನಾವು 2 ವರ್ಷದಿಂದ ಹೇಳ್ತಾ ಇಲ್ಲ, ಸುಮ್ಮನಾಗಿದ್ದೀವಿ. ಗ್ರಾಮ ಪಂಚಾಯತ್ ಮೆಂಬರ್ಗೆ ಹೇಳಿದ್ರೆ ಎಲ್ಲವೂ ಹೇಳಿದ್ವಿ ಸರ್. ಅಲ್ಲ, ಇದು ರೋಡ್ ಮಾಡೋದ್ರಲ್ವಾ, ಅವ್ರು ಇದನ್ನ ಚರಂಡಿ ಮಾಡ್ಲಿಲ್ಲಲ್ಲ. ಚರಂಡಿ ಮಾಡಲಿಲ್ಲ ಸರ್. ಅದು ಮುಂದೆಗಡೆ ತೋರಿಸ್ಬಿಟ್ಟಿದ್ದಾರೆ. ಹಿಂದೆಗಡೆ ಬೀದಿ ಮುಂದೆಗಡೆ ಬೀದಿ ಎಲ್ಲ ತೋರಿಸಿ ಬಿಲ್ ಮಾಡ್ಕೊಂಡವ್ರು. ಚೆನ್ನಾಗಿ ಮೇನ್ ರೋಡ್ ಮುಂದೆಗಡೆ ಚೆನ್ನಾಗಿ ಅದನ್ನು ಮಾಡಿಲ್ವಲ್ಲ, ಸ್ಲ್ಯಾಬ್ ಹಾಕಿಲ್ಲ 4-5 ವರ್ಷದಿಂದವ. ಏನಕ್ಕ ಸೊಳ್ಳೆ ಎಲ್ಲ ಕಡಿತಲ್ಲಕ್ಕ? ನೀವೇನು ಪಂಚಾಯತಿಗೆ ಏನು ಕಂಪ್ಲೇಂಟ್ ಮಾಡಿಲ್ಲ? ಮಾಡಿದ್ವಿ ಸರ್, 2 ವರ್ಷದಿಂದ ಮಾಡಿಲ್ಲ. ಮಾಡ್ತಾರೆ ಬೇಡ ಅಣ್ಣ, ನಾಳೆ ಮಾಡ್ತಾರ. ಇದು ತೋರಿಸ್ಬಿಟ್ಟು ಇದೊಂದು ಫೋಟೋ ಹೊಡ್ಕೊಂಡು ನೆಲ್ಲಿಲಿ ಎನಿ ಟೈಮ್ ನೀರು ಬರ್ತೇನಕ್ಕ? 24 hours ನೈಟು 24 hours ಬರುತ್ತಾ? ಇಲ್ಲಿ ಒಂದು ಸ್ಕೂಲ್ ಇದೆ, ಸರ್ಕಾರಿ ಸ್ಕೂಲು. ಶೌಚಾಲಯ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ ಅಲ್ಲಿ. ಮಕ್ಕಳು ಮತ್ತು ಸ್ಕೂಲ್ ಟೀಚರ್ಸ್ಗಳು, ಲೇಡೀಸು
ಎಲ್ಲಿ ಹೋಗ್ತಾರ ಅವರು ಶೌಚಾಲಯ ಇಲ್ಲ ಅಂದ್ರೆ? ಹಾ? ಏನಿದು ಏನಿದು? ಇದು ಯಾರು ಬರ್ದಿರೋದು? ಯಾರು ಬಿಲ್ ಆಗಿರೋದು? ರೋಡ್ ಅಲ್ಲ, ಇದು ಸ್ಕೂಲ್ ಒಳಗೆ ಫೋನ್ ಮಾಡ್ರಿ. ಗೊತ್ತಾರ ಬನ್ನಿ, ಬರ್ಲಿಲ್ಲ ಅಂತ ಕಳಿಸ್ತೀನಿ ಬನ್ನಿ. ಎಲ್ಗೋಯ್ತಾರ ನೀರ್ ಬರುತ್ತಕ್ಕ? ಯಾವಾಗ್ಲೂ ನೀರ್ ಬರುತ್ತಾ? ನೀರ್ ಬರ್ತಾ ಇಲ್ಲ. ಆನ್ ಮಾಡಮ್ ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀವಿ? ನನ್ ಲೈವ್ ಅಲ್ಲಿ ಇದೆ ಫೋನು, ನನಗೆ ಫೋನ್ ಮಾಡ್ಬೇಕಾ? ನಿಮ್ಗೆ ಆಪೋಸ್ ನಿಮ್ಗೆ ಮಾಡಕ್ಕಾಗಲ್ವಾ? ಮೆಂಟ್ಲು ನನ್ನ ಮಗ. ಸ್ಕೂಲ ಮಾಡಿರ ಶೌಚಾಲಯ ಇಲ್ಲ ಸ್ಕೂಲ್ಗೆ ಎಲ್ಲ ನೀರೇ ಬ್ಲಾಕ್ ಆಗಿ ಹೋಗಿದೆ ಅದು. ಈಗ ಮಾಡ್ತಾರಂತೆ. ಇಲ್ಲ ಮಾಡ್ತೀನಿ ಬಿಡು, ಮಾಡ್ತೀನಿ ಲ್ಯಾಬ್ ಹಾಕ್ತೀರಿ ಚಿಂತನೆ ಅಲ್ವಾ? ಅಷ್ಟೇ. ಅದು ಫೋನ್ ಮಾಡ್ರಿ ಜಗಣ, ಬಿಡಿ ಆ ಕಡೆ ಹೋದ್ರ ಅಣ್ಣ. ಒಳಗಡೆ ಅಷ್ಟೆಲ್ಲ ಕೊಚ್ಚೆ ನೀರೆಲ್ಲ ಬಿದ್ದೈತಲ್ಲ ಅಣ್ಣ, ಅದು ಈ ಲೈನಲ್ಲಿ 2 ವರ್ಷ ಆಯ್ತು. ಅಲ್ಲಲ್ಲ, ಅದು ಅಟ್ಲೀಸ್ಟ್ ವಾರಕ್ಕೊಂದು ತಿಂಗಳಿಗೊಂದ್ಸಲಿ ಅದು ಕ್ಲೀನ್ ಮಾಡಿಸ್ಬೇಕಲ್ಲ ಅಣ್ಣ. ಸೊಳ್ಳೆ ಅದು ಎಲ್ಲ ಬಂದ್ಬಿಡುತ್ತೆ. ಚರಂಡಿ ಆನ್ಗೋಯಿಂಗ್ ಮಾಡ್ತಿರೋದು ಮಾರ್ಚ್ ಎಂಡಲ್ಲಿ. ನಾಳೆನೇ ಮಾಡಿಸ್ಬೇಕಣ್ಣ ಎಂಡಲ್ಲ. ಅದು ಈಗ ಬಿದ್ದಿರೋ ಚರಂಡಿನೇ ಮಾಡಿಸ್ತೀವಿ. ಚರಂಡಿ ಇಂಪಾರ್ಟೆಂಟ್ ಅಲ್ಲ, ಅದು ನೀವು ಕೊಚ್ಚೆ ನೀರು ಬಿದ್ದಿರೋದು ಕ್ಲೀನ್ ಮಾಡ್ಬೇಕಲ್ಲ ಅಣ್ಣ. ಶಿವಣ್ಣವ್ರ ಮನೆ ನಾವು ನೀಟಾಗಿ ಸಿಸಿ ರೋಡ್ ಮಾಡಿದ್ವಿ ವಿಚಾರದಾಗೆ. ನಿಮ್ಮ ಮನೆ ನೀರು ನಮ್ಮ ಮನೆ ಮುಂದೆ ಬರಂಗಿಲ್ಲ, ನಮ್ಮ ಮನೆ ಮುಂದೆ ನೀರು ಇಲ್ಲ, ಅಲ್ಲಿ ಮಣ್ಣಿಲ್ಲ ಸರ್. ಹಂಗಿಲ್ಲ, 2 ವರ್ಷ ಎಲ್ಲ ಗಟ್ಟಿ ಹಾಕ್ತಾರೆ. ಅದು ಏನ್ ನಾಳೆ ಕ್ಲೀನ್ ನಿಮ್ ಪಿಡಿಯೋ ಹೇಳಿ ಏನಾದ್ರು ನಾಳೆ ಕ್ಲೀನ್ ಆಗ್ಬೇಕು ಸರ್. ಪಿಡಿ 2-3 ಸರಿ ಬಂದವ್ರು ಎಲ್ಲ ಗಟ್ಟಿ ಹಾಕೊಂಡು ಯಾಜ ಮಾಡ್ಕೊಂಡ್ರು. ನೋಡಿ ಅಲ್ಲ, ಇವ್ ಲೈಟ್ ಹತ್ತವ ಫಸ್ಟ್, ಅದು ಮೇನು ಲೈಟ್ ಹತ್ತವ. ಇಲ್ಲಿ ನೋಡಪ್ಪ, ಇಲ್ಲಿ ಒಬ್ಬ ಏನು ಇಂಜಿನಿಯರ್ ಅಪ್ಪ ಇವರು. ಹಲ್ಕ ಕೆಲಸ ಮಾಡಕ್ಕೆಲ್ಲ ಇಂಜಿನಿಯರು. ಇಂಜಿನಿಯರ್ ನೋಡಿ ಇದು ಹಿಂಗೆ ವ್ಯವಸ್ಥೆ. ಈ ಲೈಟ್ ಹತ್ತಕ್ಕೆ ಇದು ಯಾರು ಬೇಕಾದ್ರೂ ಮುಟ್ಬೋದು. ಬಂದು ಹೇಳಿ ಅಣ್ಣ ಇನ್ನೊಂದ್ಸಲಿ. ಯಾರು ಬೇಕಾದ್ರೂ ಹಿಂಗಾಗಿ ಕರೆಂಟ್ ಬರುತ್ತೆ. ಇಒ ನಂಬರ್ ಯಾರ ಕಡೆನ ಆಯ್ತಣ್ಣ? ಅಣ್ಣ ಇಒ ನಂಬರ್ ಐತಾ? ಇಒ ಮೆಂಬರ್ ಕಡೆ ಇರುತ್ತಲ್ಲ ಅಣ್ಣ. ಅಣ್ಣ ಇಒ ನಂಬರ್ ಐತಾ? ಇಲ್ಲ, ಗೂಗಲ್ ಸಿಗುತ್ತೆ ಮತ್ತಿಲ್ಲ. ನೀನು ಲೈವ್ ಆಗ್ತಾ ಇದೆ, ನನಗೆ ಮಾಡಿದ್ರೆ ನಾನು ಲೈವ್ ಕಟ್ ಮಾಡ್ಬಿಟ್ಟು ಮಾತಾಡ್ದೆ.
ಲೈವ್ ನಡೀತಿದೆ, ನಾನು ಗಂಟೆ ನಿನ್ನ ಹತ್ರ ಮಾತಾಡ್ತಿದ್ದೀನಿ ಲೈವ್. ಆ ಬಾತ್ರೂಮ್ದೊಂದು ಇಲ್ಲ ಮಾಡಿದ್ರಾ? ಅದು ವಿಡಿಯೋ ಅಷ್ಟೇ. ಆಫ್ ಮಾಡ ಬಿಡು, ಆಯ್ತು ಮಾಡ್ತೀನಿ. ಒಂದು ನಿಮಿಷ ಮಾಡ್ತೀನಿ ನೋಡಿ. 4 ವರ್ಷ ಅದು ಎಲ್ಲೂ ಸ್ಲ್ಯಾಬ್ ಹಾಕಿಲ್ಲ. ಮತ್ತು ಇದು ಸರ್ಕಾರಿ ಸ್ಕೂಲ್ ಇದೆ ಇಲ್ಲೊಂದು. ಅದು ಲೈವ್ ಅಲ್ಲ ಗುರು, ವಿಡಿಯೋ ಅದು ನಾನು ಮಾಡಿಟ್ಕೊಂಡಿರೋದು ಅಷ್ಟೇ. ಅದು ಅಧಿಕಾರಿ ಕೊಡೋದು. ಹಾಂ, ಇದು ಒಂಥರ ಸಂಧಿ, ಇದು ಸಂಧಿಗೊಂದಿ. ಇದು ಸರ್ಕಾರಿ ಸ್ಕೂಲ್ ಇದೆ ಇಲ್ಲಿ. ಮಾಸ್ಟ್ರು ಲೇಡೀಸ್ ಇದ್ದಾರೆ, ಸ್ಕೂಲ್ ಮಕ್ಕಳಿದ್ದಾರೆ. ಇಲ್ಲಿ ಶೌಚಾಲಯನೇ ಇಲ್ಲ, ಊರಿಗೂ ಇಲ್ಲ ಶೌಚಾಲಯ, ಊರಿಗೂ ಇಲ್ಲ, ಸ್ಕೂಲ್ಗೂ ಇಲ್ಲ. ಊರ್ದು ಆಳು ಬಿದ್ದೋಗ್ಲಿ, ಅದು ಮಾತಾಡ್ಬಿಟ್ಟು ಏನೋ ಮಾಡ್ಸೋಣ. ಸ್ಕೂಲ್ಗೆ ಹೆಣ್ಮಕ್ಳಿದ್ದಾರೆ, ಸ್ಕೂಲ್ ಟೀಚರ್ ಇದ್ದಾರೆ, ಸ್ಕೂಲಲ್ಲಿ ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಸ್ಕೂಲು ಮೇಯ್ನು ಟೀಚರ್ಸ್ಗಳಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು ಶೌಚಾಲಯ? ಬೆಳಿಗ್ಗೆ ಅವರು 8:30 9 ಗಂಟೆಗೆ ಬಂದವರು ಶೌಚಾಲಯಕ್ಕೆ ಎಲ್ಲಿಗೆ ಹೋಗೋದು? ಒಂದು ಸ್ಕೂಲು, ಸರ್ಕಾರಿ ಸ್ಕೂಲಲ್ಲಿ ಒಂದು ಶೌಚಾಲಯ ಇಲ್ಲ. ಆ ಥರ ಇದು ಬರ್ಕನಾಳ್ ಗ್ರಾಮ ಪಂಚಾಯಿತಿ ಆ ಥರ ಅವ್ಯವಸ್ಥೆ ಇದು. ಆ PDO ಏನು ಕಣ್ಣು ಮುಚ್ಕೊಂಡು ಕೂತಾರೋ, ಇಲ್ಲ ಸುಮ್ಮನೆ ಸಂಬಳ ಬರುತ್ತೆ ಮಾಡಲಿ ಬಿಡಲಿ ಅಂತ ಮನೆಗೂ ಆರಾಮಾಗಿದ್ದಾರೋ ಗೊತ್ತಿಲ್ಲ. ಇದು 2-3 ವರ್ಷದಿಂದ ಅರ್ಧಕ್ಕೆ ಸ್ಟಾಪ್ ಆಗೋಗಿದೆ. ಹಾಂ, ಸರಿ ಬಂಧುಗಳೇ, PDO ಹೇಳ್ದೆ ಕೇಳದೆ ಗ್ರಾಮಕ್ಕೆ ಬಂದವರು ಹೇಳ್ದೆ ಕೇಳದೆ ಎಸ್ಕೇಪ್ ಆಗಿದ್ದಾರೆ. ಮತ್ತೆ ಅವ್ರನ್ನ ಕರೆಸ್ಬಿಟ್ಟು ಮತ್ತೆ ಒಂದು ಚಿಕ್ಕದಾಗಿ ಒಂದು ಲೈವ್ ಮಾಡೋಣ. ಇಲ್ಲಿ ಶೌಚಾಲಯ ಊರಲ್ಲೂ ಇಲ್ಲ, ಸ್ಕೂಲಲ್ಲೇ ಇಲ್ಲ, ಊರಲ್ಲಿ ಅದು ಮಾತಾಡಿದ್ದೀನಿ PDO ಹತ್ರ. ಇವಾಗ ಅವಾಗಲೇ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದು ಮಾತಾಡಿದ್ದೀನಿ. ಮಾಸ್ಟ್ರು ಊಟಕ್ಕೆ ಹೋಗಿದ್ದಾರೆ. ಎಷ್ಟಾಯ್ತು ಇದು PDO ನಾನು ಗ್ರಾಮ ಪಂಚಾಯತಿಗೆ ಹೋಗಿ ಪ್ರಶ್ನೆ ಮಾಡಿದೆ. ಇಲ್ಲ ಬಾತ್ರೂಮ್ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ನೋಡಿ, ಬಾತ್ರೂಮು ಕ್ಲೋಸ್ ಆಗಿದೆ. ಇದು ಸುಮಾರು ಆಗೋಯ್ತು. ಇದೆ ಬಾತ್ರೂಮ್ ಇದೆ ಅಂತ ನಮ್ಮ ಹತ್ರ ವಾದ ಮಾಡಿದ್ದಾರೆ. ಬನ್ನಿ ಸ್ಪಾಟ್ಗೆ ಹೋಗೋಣ ಅಂತ ಅವ್ರನ್ನೂ ಕರ್ಕೊಂಡ್ಬಂದಿದ್ದೀವಿ. ನೀವು ನೋಡಿ ಲೈವಲ್ಲಿ. ಸರ್, ಇದು ಅವರು ವಾದ ಮಾಡ್ತಾ ಇದ್ದಾರೆ PDO. ಬಾತ್ರೂಮ್ ಇದೆ ಸರ್ ಅಂತವ, ವರ್ಕ್ ಆಗ್ತಿದೆ ಇದೆ ಅಂತವ. ಇದಕ್ಕೆ ನೀವೇನು ಹೇಳ್ತೀರಿ ಹೇಳಿ? ಇಲ್ಲಿ ನೀವು ಇಲ್ಲಿ ಮಾಸ್ಟರ್ ಆದಂಥವ್ರು, ಚಿಕ್ಕ ಮಕ್ಕಳು ಪಾಪ ಅವರು ಹೇಳೋಕ್ಕಲ್ಬಿಡಿ. ಅದೇ ಬಾತ್ರೂಮ್ ಯೂಸ್ ಆಗ್ತಾ ಇದೆ, ನಾನು ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಾತ್ರೂಮ್ ವರ್ಕ್ ಆಗ್ತಾ ಇದೆ ಅಂತಂದು. ಬನ್ನಿ ಸ್ಪಾಟ್ಗೆ ಹೋಗೋಣ, ಅದೆಲ್ಲಿ ವರ್ಕ್ ಆಗ್ತಿದೆ ಅಂತೇಳಿ ಬಂದಿದ್ದಾರೆ. ಅವ್ರನ್ನ ಕರೆದ್ಬಿಟ್ಟು ತೋರಿಸ್ತೀನಿ. ಇದು ಯೂಸ್ ಆಗ್ತಿದೆ ಇಲ್ಲೋ ಇದು ಅಂತ. ಬಿಡಿ ಬೇಡ ಅದೇ ಬಾತ್ರೂಮ್ದು ಶೌಚಾಲಯ ಇತ್ತು ಹೇಳಿ ಸರ್. ಭಾಳ ಅಡುಗೆ ಟೆಸ್ಟ್ ಮಾಡೋ ಮಾಸ್ಟ್ರು ಊಟ ಮಾಡ್ತಿದ್ದಾರೆ, ಬರ್ತಾರೆ ನೋಡಿ ಸರ್. ಇದೇನೆ ಶೌಚಾಲಯ, ಬೀಗ ಹಾಕಿ ಬೀಗನೇ ಕುಟ್ಟತ್ತೋಗಿದೆ. ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ. ನೀವು ಯೂಸ್ ಆಗ್ತಾ ಇದೆ ಅಂತ ಅಲ್ಲಿ ಹೇಳಿದ್ರಿ. ನೋಡಿ, ಕುಟ್ಟತ್ತೋಗಿದೆ ಬೀಗನೇ. ಅದು ವರ್ಷನೇ ಆಗಿದೆ. ಅದು ಬಿಡಿ ಸರ್, ಅದು ಹೇಳಿದಾಗಿದೆ, ನೀವು ಮಾಡಿಸಿಲ್ಲ ಬಿಡಿ. ಈಗ ಇಲ್ಲಿ ವಾದ ಮಾಡೋದು ಬೇಡ ನಮ್ಮ ಎದುರುಗಡೆ. ಈಗ ನೋಡಿ, ನೀವು ಅಲ್ಲಿ ನಾನು ಕೇಳೋ ವರ್ಷಕ್ಕಿಲ್ಲ ಸರ್, ಅಲ್ಲಿ ವರ್ಕ್ ಆಗ್ತಿದೆ, ಯೂಸ್ ಆಗ್ತಿದೆ ಅಂದ್ರೆ ನಿಮ್ಮ ಎದುರುಗಡೆನೆ ತೋರಿಸ್ತಾ ಇದ್ದೀನಿ ನೋಡಿ. ಹೌದು, ಅಲ್ಲಿ ಲೈವ್ ಇರ್ಲಿಲ್ಲ. ಅಲ್ಲಿ ಅದು ಪರ್ಸನಲ್ ಕೇಳಿದೆ ನಾನು, ಲೈವ್ ಇರ್ಲಿಲ್ಲ ಅಲ್ಲಿ. ಶೌಚಾಲಯ ಇಲ್ಲ ಅಂತ ಹೇಳಿದ್ರಿ, ಶೌಚಾಲಯ ಇದೆ, ದುರಸ್ತಿನಲ್ಲಿ ಇದೆ ಅಂತ ನಾನು ಹೇಳಿದ್ದೀನಿ. ಅದಕ್ಕಾಗಿನೇ ನಾವು ಅದು 2 ವರ್ಷದಿಂದ ನಿಂತಿದೆ. ಇವಾಗ ಆಯ್ತು, ಇದು ಸ್ಟಾಪ್ ಆಗಿದೆ. ಅದು 2 ವರ್ಷದಿಂದ ಸ್ಟಾಪ್ ಆಗಿದೆ. ಅವು 2 ವರ್ಷದಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅದು ಇವು ಮಾಸ್ಟ್ರು ಲೇಡೀಸು ಎಲ್ಲಿಗೆ ಹೋಗ್ತಿದ್ದಾರೆ ಶೌಚಾಲಯ? ಹಂಗಾರೆ 2 ವರ್ಷದಿಂದ ಹೋಗೋದೇ ಬೇಡವಾ ಅವರು? ಬೆಳಿಗ್ಗೆ ಅದನ್ನು ನೋಡಿದೆ ನಾನು. ಇದು ಹೋಗಿದೆ, ಇದು ಚೆನ್ನಾಗಿಲ್ಲ.
ಬೀಗ ಬರಲ್ಲ ಅಂತ ಈಗನೇ ಹಾಕ್ಬಿಟ್ಟಿದ್ದಾರೆ ಒಂದು. ಈಗ ಅಲ್ಲ ಗುಮಾಸ್ತರು ಇಲ್ಲ, ನೀವು ಹಿಂಗೆ ಬೀಗ ಹಾಕೊಂಡ್ಬಿಟ್ರೆ ಇದು ಏನಾಗೈತೆ ಇದು? ಅದಕ್ಕಾಗಿ ಇದು ಶೀತಲ ಆಗಿದೆ ಅಂತಾನೆ ಮತ್ತೆ ನಾನು ನಿಮ್ಗೆ ಅದನ್ನ ಮಾಡಿಸ್ಕೊಡ್ತಿರೋದು. ಅದು ನಮ್ಮ ಮಕ್ಕಳು ಬಿಡ್ತಾ ಇಲ್ಲ ಸರ್. ನಾನೇ ರಿಪೇರಿ ಮಾಡಿಸ್ತು, ನಾನೇ ನಾನೆಲ್ಲ ರಿಪೇರಿ ಮಾಡಿಸಿದ್ದು. ನಾನು ಬಣ್ಣ ಹೊಡ್ತಿ ನೀವೆಲ್ಲ ಮಾಡ್ತಿದ್ರಿ, ಹೌದು, ಶಿಥಿಲವಾಗೈತೆಲ್ಲ ತಿರ್ಗ ನನ್ನ ಮಕ್ಕಳು ಬಿಟ್ಟ ಮಕ್ಕಳ ಮೇಲೆ ಬೀಳುತ್ತೆ ಅಂತ ನಾನು ಬಿಗ ಹಾಕೊಂಡಿದ್ದೀನಿ ಆಯ್ತು. ನನ್ಗೆ ಯಾಕೆ ಹೇಳಿದ್ರಿ ನೀವು? ಸರ್. ಅದನ್ನು ಮೊನ್ನೆ ಹೇಳಿದ್ನಲ್ಲ ಸರ್, ಅದನ್ನು ಹೇಳಿದ್ರು, ನಾ ಅದನ್ನ ಮೊನ್ನೆ ಹೇಳಿದ್ದೇನೆ, ಇದನ್ನ ಯಾಕೆ ಹೇಳಿಲ್ಲ? ಶಿಥಿಲವಾಗಿದೆ ಅಂತ ನೀವು ನೋಡಿದರೆ ಇದನ್ನ ಕಣ್ತುಂಬ ಸರ್ ಇದು ಇವಾಗ ಹಳೇದು ಇದು ಬಿಡಿ, ಪ್ರಾಬ್ಲಮ್ ಆಗತ್ತಾರೆ ಇದೆ, ಸ್ಟಾಪ್ ಮಾಡಿದ್ದಾರೆ. ಅವ್ರಿಗೆ ಭಯ ಮಕ್ಳ ಮೇಲೆ ಬೀಳುತ್ತೆ ಅಂತ. ಅದು ಯಾಕೆ ಸ್ಟಾಪ್ ಆಗಿದೆ? ಪ್ರಾಬ್ಲಮ್ ಇದು ಏನು ಆಗಿಲ್ಲ ಅಷ್ಟೇ. ಅಲ್ಲ ಇದು ಡ್ಯಾಮೇಜ್ ಆಗಿದೆಯಲ್ಲ ಸರ್, ಕ್ರಾಕ್ ಆಗಿದೆ ನೋಡಿ. ಅಲ್ಲೆಲ್ಲ ಹಾಳಾಗಿದೆ, ಭಯ ಅವ್ರಿಗೆ ಚಿಕ್ಕ ಮಕ್ಳ ಮೇಲೆ. ಆಗಿತ್ತು ಅಂತ ತಕ್ಷಣ ಇದೇನು ಇದು ಆಗಲ್ಲ ಅಂತೇನಲ್ಲ. ಅದು ನಮ್ ಡಿಪಾರ್ಟ್ಮೆಂಟ್ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ ನಾವು ಬೇಜಾನ್ ಕೆಲಸ, ಈ ಸ್ಕೂಲಲ್ಲಿ ನಾವು ಬೇಜಾನ್ ಕೆಲಸ ಮಾಡಿದ್ದೇವೆ. ಅದು ಇವಾಗ PRD ನಲ್ಲಿ ಇದು ಮಾಡಿರೋದು. ನಾನು ವಿಡಿಯೋ ಸರ್ಗೂ ಕಂಪ್ಲೇಂಟ್ ಮಾಡಿದೆ, ಅವ್ರು ಹೇಳಿದ್ರು ನಾನು ಅದನ್ನ ಹೇಳಿದ್ರೆ ನೀವು ಹೇಳಿದ ತಕ್ಷಣ ಹೇಳಿದ್ದೀನಿ. ನನ್ನ ಬರಲ್ಲ ನೀವು ಜಿಲ್ಲಾ ಪಂಚಾಯತಿ ಅಂತ ಹೇಳಿದ್ರು ನೀವು. ಹೌದು, PRD ಅಂತ ನಾನು ಹೇಳಿದೆ. ನಾವು ಎಲ್ಲೂ ಜಾತ್ರಾ ಏನಾಗಿದೆ ಬನ್ನಿ ಸಾಬ್ರೆ, ಆಯ್ತು ಲೈವ್ ಮಾಡ್ತಾ ಇದ್ದಾರೆ. ಅವರಿಗೆ ಭಯ ಇದೆ, ಚಿಕ್ಕ ಮಕ್ಕಳು ಏನ್ ಭಯ ಆಗಿದೆ ಕ್ರಾಕ್ ಆಗಿದೆ ಅಂತ ಮಾಡ್ರಿ. ಏನ್ ಭಯ ಇದಿಲ್ಲ, ಏನ್ ಸಮಸ್ಯೆ ಇದೆ ಇಲ್ಲಿ? ಅಲ್ಲ ಈಗ ಕರೆಕ್ಟ್ ಆಗಿದ್ರೆ ಓಕೆ ಇರ್ಲಿ, ಕರೆಕ್ಟ್ ಆಗಿನೇ ಇದೆಯಲ್ಲ, ಮತ್ತೆ ಓಪನ್ ಕೇಳ್ಬೇಕಲ್ವಾ ನೀವು? ಸರ್ ಇದು ಮಕ್ಕಳು ಹಿಂಗೆಲ್ಲ ಆಗಿದೆಯಲ್ಲ. ನೆಕ್ಸ್ಟ್ ಇದು ಹಂಗೆಲ್ಲ ಆಗಿದೆ. ಹೌದ್ರಿ, ಇದು ಏನ್ರ ಬೀಳುತ್ತೇನ್ರಿ? ಸರ್ ಇದು ಗಟ್ಟಿ ಇಲ್ಲ, ಇವರು ಸುಮ್ಮನೆ ಇಲ್ಲಿ ನೋಡಿ ಹಿಂಗೆ ಬರ್ತಾ ಇದೆ ಇದು ಕಳಪೆ ನಡೆದಿರೋದು ಇದು. ನಾನ್ ಗಟ್ಟಿ ಇದೆ ಅಂತ ಹೇಳ್ತಿಲ್ಲ ಅಷ್ಟೇ. ಯಾರು ಬಿಡಲ್ಲ ಸರ್, ಇವಾಗ ಎಲ್ಲರೂ ಹೇಳ್ತೀರಾ ನಾವು ಆದ್ರೆ ದೂಡ್ತೀರಾ ನೋಡಿ ನಾವು ಕಳಪೆ ಇದು ಕಿತ್ತಾಕೋದ್ರೆ ಕಿತ್ಕೊಂಡು ಬೀಳುತ್ತೆ. ಗಟ್ಟಿ ಮುಟ್ಟಾಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಇದನ್ನ ಯೂಸ್ ಮಾಡಬಹುದು, ಅದಕ್ಕಾಗಿನೇ ಆಲ್ಟರ್ನೇಟ್ ಆಗಿ ಅದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದನ್ನ ಆ PRD ಮಾಡಿಲ್ಲ. ಅದೇ ಸರ್, ಇವಾಗ 2 ವರ್ಷದಿಂದ ಬೇಕು. 2 ವರ್ಷದಿಂದ ಬೇಕಾದ್ರು ಅರ್ಧ ಯಾಕೆ ನಿಂತಿದೆ? ನಿಮ್ಗೂ ಫೋನ್ ಮಾಡ್ಕೊಟ್ಟೆ ಜಗದೀಶ್ ಅವ್ರು ಇಬ್ರು ಇದಾರೆ ನೋಡ್ರಿ. ನೋಡ್ರಿ ಏನಾಗಿದೆ, ನೀರ್ ಐತೆ, ಎಲ್ಲ ಸೋಪ್ ಐತೆ, ಎಲ್ಲ ಐತಪ್ಪ. 2 ವರ್ಷದಿಂದ ಬೇಕಾ ಇಲ್ಲ ಅಂತ ಇದು ಹೆಂಗ್ ಇದು ಮಾಡ್ಬಿಡ್ತೀರಿ ಸಾಹೇಬ್ರೆ ನೀವು? ನೋಡಿ ಸರ್, ನಿಮ್ಮ ಎದುರುಗಡೆನೆ ಅವ್ರು ಓಪನ್ ಮಾಡಿರೋದು. ಅವ್ರಿಗೆ ಭಯ ಇದೆ, ಮಕ್ಳ ಮೇಲೆ ಬಿದ್ರೆ ಮಳೆ ಪಳೆ ಬಂದಾಗ ನಾನು ಇಲ್ಲ ಅಂತ ಎಲ್ಲಿ ಹೇಳ್ತಾನೆ ಇಲ್ಲ. 2 ವರ್ಷದಿಂದ ಬೇಕಾ ಮಾಡ್ಸಕ್ಕೆ? ಶೌಚಾಲಯ ಇಲ್ಲ ಅಂತ ಇದ್ ಮಾಡ್ರಪ್ಪ. 2 ವರ್ಷದಿಂದ ಬೇಕಾ? ಆಯ್ತು, ಅದು ಯಾಕೆ 2 ವರ್ಷದಿಂದ ಸ್ಟಾಪ್ ಆಗಿದೆ? ಅದು AW ಬರ್ತದೆ ಅಂತ ಫೋನ್ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ. ಆಯ್ತು, ನಂಬರ್ ಕೊಡಿ ಅವ್ರದ್ದು, ಮಾತಾಡ್ರಿ. ನಂಬರ್ ತಗೊಳ್ರಿ. ಈ ದೇವಣ್ಣ ಮತ್ತೆ ಮಾತಾಡ್ಕೊಂತ ಇದು ಯಾಕೆ ಇದನ್ನ ಬಾಗಿಲು ಮುಚ್ಕೊಂಡಿರ್ತದೆ? ಏನಾಗೈತಿ ಇದು? ಸರ್ ಆಯ್ತು ಬರಪ್ಪ, ಈಗ ನಾವೆಲ್ಲ ಸರಿ ಮುಖನ ಬೀಳ್ತೇನೆ ನೋಡೋಣ. ಅಲ್ಲ ಸರ್, ಶಿಥಿಲವಾಗಿರೋದು ನಾನು ಹೆಂಗ್ ಬಿದ್ದೋಗಂಗಾಗಿದೆ ಅದು. ನೋಡಿ ಸರ್, ಅವ್ರ ಸೇಫ್ಟಿಗೆ ಅವರು ಗೊತ್ತಾ ಸರ್, ಈ ತರ ಶಿಥಿಲವಾಗಿದ್ರೆ ನೀವು ಬಿಗ ಹಾಕ್ಬಿಡಿ. ಹೌದು. ಅದಕ್ಕೆ ಶಿಥಿಲ ಅಂತ ಬೋರ್ಡ್ ಬರ್ದಾಕಿ. ಇವಾಗ ನಾನು ಹಂಗೂ ತೀರಾ ಟಾಯ್ಲೆಟ್ ಹೋಗೋ ಮಕ್ಕಳನ್ನ ನಾನೇ ತೆಗೆದು ಟಾಯ್ಲೆಟ್ ಮಾಡಿಸಿ ಹಾಕೊಂಡು ಹೋಗ್ತಿದ್ದೀನಿ ಸರ್. ಅವ್ರ ಸೇಫ್ಟಿಗೆ ಅವ್ರು ಮಾಡಿದ್ದಾರೆ, ಮಕ್ಳಿಗೆ ಪ್ರಾಬ್ಲಮ್ ಅವ್ರ ಜವಾಬ್ದಾರಿ, ಅದಕ್ಕೆ ಮಾಡಿದ್ದಾರೆ. ನೀರು ಆ ಕಡೆ ಚೆನ್ನಾಗಿಲ್ಲ, ಅದು ಯೂಸ್ ಮಾಡ್ತಿಲ್ಲ ಸರ್. ಅಲ್ಲ, ಅದು ಬೇಡ ಬಿಡ್ರಿ, ಅದು ಚೆನ್ನಾಗಿಲ್ಲ. ಅದಕ್ಕಾಗಿನೇ ಅದನ್ನ ಇದು ನನ್ನ ಸೇಫ್ಟಿಗೋಸ್ಕರ ನನ್ನ ಮಕ್ಳು ಹೋಗ್ತೀವಂದ್ರೆ ಬೀಗ ತೆಗೆದು ನಾನೇ ಮಕ್ಕಳನ್ನ ಬಿಟ್ಟು ಮಕ್ಳೀಚೆ ಬಂದು ನಾನೇ ಬೀಗ ಹಾಕೊಂಡ್ಬರ್ತೀನಿ. ಬಟ್ ಏಕಾಕಿ ಮಕ್ಳು ಹೋಗ್ಬಿಡ್ತಾರೆ, ಗೋಡೆ ಬಿದ್ರೆ ಯಾರ ಗತಿ ಅಂತ ನನ್ನ ಸೇಫ್ಟಿ ಹಾಕೊಂತೀನಿ. ನೀವು ಮಾಡ್ತಿರೋದೆಲ್ಲ ಸರಿ ಇದೆ, ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಕೂಡ ನಾನು ಹೇಳಿಲ್ಲ ಸರ್, ಅವರೇ ನೋಡಿ ಇಲಾಖೆ ಅವರೇ ಕಂಪ್ಲೇಂಟ್ ಮಾಡ್ಕೊಂಡಿರೋದು, ಅದನ್ನು ಕೂಡ ನಾನು ಹೇಳಿಲ್ಲ. ಮಾಡ್ಬೋದು, ಮಾಡ್ತಾರೆ. ಅದನ್ನ ನಂಬರ್ ಕೂಡ ಕೊಟ್ಟಿದ್ದೇನೆ. ಸರಿ ಸರ್, ನಂಬರು ತಗೋ. ಏನು ಸರ್? ಇಲ್ಲ ಮಾಡ್ತೇವೆ ಸರ್. ಅಂತ ಎಲ್ಲಿದ್ಯಾ? ಬಾರಪ್ಪ ನೀನು, ಅಲ್ಲೇನು ಊಟ ಮಾಡಕ್ ಹೋಗಿದೀಯಾ? ಅವ್ರ ನಂಬರ್ ತಗೊಳ್ಳಿ. 80 AW ಸರ್, AW ನಂಬರ್ ತಗೊಳ್ಳಿ. 80 ಬನ್ನಿ. ಹಾಂ 9708 ಹಾಂ 39708 ಕೊಡು. ಸರಿ
ನಮ್ಗೆ ಇವಾಗ ಶೌಚಾಲಯ ನಮ್ಗೆ ಯಾವಾಗ ರೆಡಿ ಮಾಡ್ತೀವಿ ಎಲ್ಲೆಲ್ಲೂ ಯಾವೂ ಇಲ್ಲ. ಲೇಡೀಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿರಲ್ಲ, ಎಲ್ಲೆಲ್ಲೂ ಯಾವೂ ಯಾವಾಗ ರೆಡಿ ಮಾಡಿಕೊಡ್ತೀರಾ ಹೇಳಿ. ಫೋನ್ ಮಾಡ್ರಿ ಸರ್ ರಿಶ್ಯೂ ಮಾಡ್ತಾ ಇಲ್ಲ ಸರ್. ಅಲ್ಲಿ ನಮ್ಮ ಫೋನ್ ರಿಸೀವ್ ಮಾಡಲ್ಲ ಸರ್, ಅದಕ್ಕೆ ನಾವು ಮಾಡಲ್ಲ ಅಂತ ನಿಮ್ಮದ್ರಿಂದ ಮಾಡಿ ಅಂತ ಅನ್ನೋದು. ನಮ್ಮಲ್ಲಿ ಪಂಚಾಯತ್ ಎಲ್ಲರಿಗೂ ಕೂಡ ಮಾತಾಡಿದ್ದೀರಾ? ನಮ್ಮ ಫೋನ್ಗಳಲ್ಲಿ ಎತ್ತಲ್ಲ. ಈಗ ಒಂದು ಕೆಲಸ ಮಾಡಿ ಸಮಸ್ಯೆ ಕ್ಲಿಯರ್ ಆಗಲ್ಲ. ಈಗ ಅವ್ರು ನಮ್ದಲ್ಲ ಅಂತಾರೆ, ಅವ್ರು ಬರ್ತಿದ್ರೆ ಸಮಸ್ಯೆ ಕ್ಲಿಯರ್ ಆಗಲ್ಲ. ಹೆಂಗ್ ಕ್ಲಿಯರ್ ಆಗುತ್ತೆ? ಯಾವಾಗ ಆಗುತ್ತೆ? 2023ರಿಂದಲೇ ಆಗಿಲ್ಲ, ಒಂದ್ ತಿಂಗಳಲ್ಲಿ ಹೆಂಗಾಗುತ್ತೆ? ಎಲ್ಲಿಂದ ಬರುತ್ತೆ ಬಿಲ್? ಆಗುತ್ತೆ. ನಾನು ಎಷ್ಟು ದಿನ ಹೇಳ್ಬೇಕು ಅಂತ ಅಲ್ಲಲ್ಲ ಸರ್, ಇವಾಗ 23ರಿಂದ ಆಗದಿರೋದು ಈ ಒಂದ್ ತಿಂಗಳಲ್ಲಿ ಹೆಂಗಾಗುತ್ತೆ? ಎಲ್ಲಿಂದ ಬರುತ್ತೆ ಅಮೌಂಟ್? ಹೆಂಗೆ ಅದಾಗುತ್ತೆ ಅಂತ ನಮಗೆ ಅದು ನಾನು ಈಗಲೂ ಕೂಡ ಹೇಳ್ತಿದ್ದೀನಿ ಅಶೋಕ್ ಅವರೇ, PR ಹಿಡಿದದ್ದು ಅದು ಕನ್ವರ್ಜೆಂಟ್ ಆಯ್ತು. ಅದನ್ನ ಹೇಳ್ಬಿಟ್ಟು ಇದನ್ನ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮಗೆ ಕೆಲಸ ಆಗ್ಬೇಕಷ್ಟೇ. ನಾಳೆ ಮತ್ತೆ ನಾವು ಇಂಥ ದಿನ ಆಗುತ್ತೆ ಅಂತ ಹೆಂಗೆ ಚೆಕ್ ಮಾಡಿಸ್ಬೇಕು? 2 ವರ್ಷದಿಂದ ಬೇಕಪ್ಪ ನಿನಗೆ, 2 ವರ್ಷದಿಂದ ಬೇಕು. ಓಂಕಾರಣ್ಣ ಇಲ್ಲ, ಆ ದುಡ್ಡು ಎಂದ ಕೂಡ ನಾವೇ ಒಂದ್ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ನಮ್ಗೆ ಅದು ಅವ್ರು ಮಾಡಿಸ್ತಾ ಇರೋದಲ್ಲ, ಅಷ್ಟೇ, ನಾವ್ಯಾಕೆ ಮಾಡ್ಲಿ? ಅವ್ರು ಮಾಡಿಸ್ತಾ ಇರೋದು. ಬೇಕಾದ್ರೆ ನಾವು ಒಂದ್ ತಿಂಗಳು ಅಂತ ಹೇಳಿದ್ರು, ಅದು ಗಮನ ಇರ್ತಾರಲ್ಲ. ಯಾಕೆ ನಿಮ್ಗೆ ಸ್ಕೂಲ್ ಮಕ್ಕಳು ಹೋಗಲ್ವಾ? ಆಯ್ತು, ಒಂದ್ ತಿಂಗಳು ಟೈಮ್ ತಗೊಂಡಿದ್ದಾರೆ. ಇದ್ ಮಾಡ್ಬೇಕಾ ನಿಮ್ಗೆ? ನೆಕ್ಸ್ಟ್ ಇದು ಅದು ತೆಗಿಯಪ್ಪ. ಈಗ ರೋಡ್ ಏನಾಯ್ತು ಇದು? ರೋಡ್ ಬರ್ರಿ, ಯಾರು ಯಾಕೆ ಬಿಟ್ಬಿಡ್ತೀಯ? ಬರಕ್ ಹೇಳಿದ್ದೀರಲ್ಲ. ಟೈಮ್ ಬೇಕಾಗುತ್ತಣ್ಣಪ್ಪ. ಜಾಬ್ ಹಾಕಲ್ವಪ್ಪ ನೀವು? ಜಾಬ್ ಹಾಕ್ತೀರಾ? ನಾನು ಹೇಳ್ತೀನಿ. ಈಗ ಸರ್, ನಿಮ್ದು ಬೇಡ, ನಿಮ್ದು ಸೇಫ್ಟಿ ಆಗಿದೆ ಕಾರು. ನಂದು ಒಂದು ಗಾಡಿದು ಒಂದು ಫೋಟೋ ಹೊಡ್ಕೊಂತೀನಿ, ನನ್ನ ಕಾರ್ ಕೊಡ್ತೀನಿ, ಹಚ್ಸಿ ಡ್ಯಾಮೇಜ್ ಆದ್ರೆ ರೆಡಿ ಮಾಡಿಸ್ಕೊಡಿ ಅಷ್ಟೇ. ಅವ್ರು ಹೇಳ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆಯ್ತು, ನಾನು ಈಗ ನಂದೇ ಹೋಗ್ಬಿಡ್ಲಿ, ಡ್ಯಾಮೇಜ್ ಆಯ್ತು ಅಂದ್ರೆ ರೆಡಿ ಮಾಡಿಸ್ಕೊಡಿ. ನಮ್ ಟೈಮ್ ಹೇಳಿ, ಡೇಟ್ ಹೇಳಿ. ಆಮೇಲೆ ನಾನು ಈಗಲೂ ಕೂಡ ಮಾತಾಡಿದ್ದೇನೆ ಅವ್ರು AWL ಅವರಿಗೆ, ನಾವು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿದೀವಿ, ನಾವು ಎಕ್ಸ್ಟ್ರಾ ವರ್ಕ್ ಅವ್ರು ನಾವು ಮಾಡ್ಸಲ್ಲ ಅಂತಾನೆ ಹೇಳಿದಾರೆ ಅವರು. ಕೇಳಿಲ್ಲ ನಾವೇ ಕೇಳ್ತಾರಲ್ಲ, ಅವರು ಎಕ್ಸ್ಟ್ರಾ ಕೇಳ್ತಿಲ್ಲ ಸರ್. ಮಾಡಿದೀವಿ ಅಂತ ಹೇಳ್ತಾರೆ. ಎಸ್ಟಿಮೇಟ್ ಹಿಂಗ್ ಕೊಟ್ಟಿದಾರಾ? ಅಲ್ಲ, ನೀವೆಲ್ಲ ಅದು ನನ್ಗೆ ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಕೇಳ್ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಡ್ರೆ ನೀವು ಮಾಡೋದಿಲ್ಲ ಅಂತ ನೀವು ಹೇಳ್ತಾರೆ. ಸರ್ ಮಾಡಿದೀವಿ, ಬಂದು ಸ್ಪಾಟಿಗೆ ಬಂದು ನೋಡ್ತೀನಿ ಅಂತ ಹೇಳಿದಾರೆ. ಬರ್ಲಿ, ಅದಕ್ಕೆ ಬನ್ನಿ ಅಂತ ಹೇಳಿದೀನಿ. ಹಾಂ ಬರ್ಲಿ, ಓಕೆ ಬರ್ಲಿ ಬಿಡಿ ಅವರು. ಆಯ್ತು, ಬರ್ಲಿ ಬಿಡ್ರಿ. ಬನ್ನಿ. ಇದು ಲೈಟ್ ಬಿಲ್ ಬಗ್ಗೆ ಎಲ್ಲಿ ಹೋಗ್ಬೇಕಂತ ಬಿಲ್ಲಿಂದು ಎಲ್ಲಿ ಹೋಗ್ಬೇಕು ಹೇಳಿ ಸರ್? ಅದು ಎಲ್ಲಿ ಬಿಲ್? ಬಿಲ್ ಎಲ್ಲಾನು ಆಗೈತೆ, ಹೇಳ್ಬೇಡ್ರಿ. ಅದೇನ್ ಮಾಡ್ತೀರ ಮಾಡ್ರಿ. ಈಗ ಕೊಡಿ. ಅದು ಏನಾದ್ರು ಬಿಲ್ ಆಗಿಲ್ಲ ಅಂತ ಅವ್ರು ಹೇಳ್ತಾವ್ರೆ. ಬಿಲ್ ಆಗಿದ್ರೆ ನಾನು ಅದ್ರ ಮೇಲೆ FIR ಮಾಡಿಸ್ತೀನಿ. ಯಾರಾದ್ರೂ ಆಗಿರ್ಬೋದು, ಅದು ಅಷ್ಟೇ. ಇವರು ಅನ್ಯಾಯ ಮಾಡಿದ್ರೆ ಇವ್ರ ಮೇಲೆ ಆಗುತ್ತೆ, ಅವ್ರು ಮಾಡಿದ್ರೆ ಅವ್ರ ಮೇಲೆ ಆಗುತ್ತೆ, ನಿನ್ನೊಬ್ಬ ಮಾಡಿದ್ರೆ ನಿನ್ನೊಬ್ಬರ ಮೇಲೆ ಆಗುತ್ತೆ. ಎಲ್ಲರೂ ಹೋಗ್ತಾರೆ. ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ. ನಮಗೆ ಶಿಸ್ತ ಕೆಲಸ ಆಗ್ಲಿ ಅಷ್ಟೇ, ಅಷ್ಟೇನೆ. ಹಂಗೆ ಮಾಡ್ತೀವಿ ನಾವು. RTI ಹಾಕಿದ್ರೆ ಆಟೋಮೆಟಿಕ್ ಎಲ್ಲ ಲೀಸ್ಟ್ ಪೂರ್ತಿ ಇವ್ರದ್ದು ಏನೇನು ಲಿಸ್ಟ್ ಐತೆ ಎಲ್ಲ ತೆಗಿತಾರೆ. ಇದು ಲಾಸ್ಟಿಗೆ ಹೇಳಿ ಬೇಸತ್ತು ಲಾಸ್ಟ್ ಫೈನಲ್ಲು ಈ ಹಂತಕ್ಕೆ ಬಂದಿರೋದು ಇದು ಇವ್ರದ್ದು. ಇಲ್ಲಿ ಇವ್ರ್ಯಾರು ಲೈಟ್ ಮ್ಯಾನ್ ಯಾರು ಒಂದೇ ಇದೇ ಹಿಂಗೆ ನೇತಾಡ್ತಿರೋದ ಇದು? ಲೈಟ್ ಹತ್ತುತ್ತೆ ಇದು? ಯಾರಿಲ್ಲಿ ಲೈನ್ ಮ್ಯಾನ್ ಯಾರು? ಮಧು, ಲೈನ್ ಮ್ಯಾನ್ ಯಾರು? ಈಗ ಅಲ್ಲಿ ನಾವು 1-2 ಸಮಸ್ಯೆ ಅಲ್ಲ, ಒಂದು ಮಿನಿಮಮ್ 30-40 ಪ್ರಶ್ನೆ ಮಾಡಿದ್ದೀವಿ. ಎಲ್ಲ ಸಮಸ್ಯೆ ಎಲ್ಲ ಇದ್ದಾವೆ. ಈಗ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ, ಎಲ್ಲ
ಅದು ಇನ್ನ ಈಗ ಸ್ಟಾರ್ಟ್ ಆಗುತ್ತೆ, ಈಗ ಮಾಡಿದ್ರೆ ಹೋಗಿ ನೋಡಪ್ಪ ಈಗ. ಹಾ ಅದಕ್ಕೆ ನಾವು 500,000ಕ್ಕೆ ಆಸೆ ಪಡೋದು ಬಿಟ್ಬಿಟ್ಟು ಪ್ರಾಮಾಣಿಕವಾಗಿರೋನ್ನ ಕೆಲಸ ಮಾಡೋನ್ನ ಓಟ್ ಹಾಕಿ ಗೆಲ್ಸ್ಬಿಟ್ಟು ನಿಮ್ಮ ಊರಲ್ಲಿ ಇಟ್ಕೊಳ್ರಿ. ನೀವು ಈ ಥರ ಹಾಕಿದ್ರೆ ಹಿಂಗೆ ಮಾಡ್ತಾರೆ ಅವರು. ಬಂಧುಗಳೇ, ಇದು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದೆ ಅಧಿಕಾರಿ ಬರ್ತಾವ್ರಂತೆ, ಅವ್ರು ಬರಲಿ, ಮತ್ತೇನು ವಿಡಿಯೋ ಮಾಡಲ್ಲ. ಮತ್ತೆ ಡೈರೆಕ್ಟಾಗಿ ಮಾತಾಡಿ ಅದೇನು ಸಮಸ್ಯೆ ಇದೆ ಅದನ್ನು ಕೆಲಸ ಕ್ಲಿಯರ್ ಆಗೋಂಥ ಕೆಲಸನ ಮಾಡಿಸ್ತೀವಿ. ಫುಲ್ಲು ಎಲ್ಲ ಕೆಲಸ ಆದಮೇಲೆ ಮತ್ತೆ ಒಂದು ಇದೇ ಪೇಜಲ್ಲಿ ಲೈವ್ ಮಾಡ್ತೀನಿ ನಾನು. ನಮಸ್ತೆ. ಯಾವಮ್ಮ ಎಷ್ಟು ಹಿಡಿಯೋಣ? ಒಂದೇ 2? ಸರಿ, ಓಕೆ ಬಂಧುಗಳೇ, ನಮಸ್ತೆ.